ನಮಸ್ಕಾರ. ಲರ್ನ್ ಈಸಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾವ್ಯ. ಈ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಪ್ರಕಾಶದ 3ನೇ ಅಧ್ಯಾಯ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ ಈ ಪಾಠದ ಬಗ್ಗೆ ಚರ್ಚಿಸಲಿದ್ದೇವೆ. ಈ ವಿಡಿಯೋ ಈ ಪಾಠದ 2ನೇ ಭಾಗವಾಗಿದೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 54ರಿಂದ 60ರವರೆಗೆ ಚರ್ಚಿಸಲಿದ್ದೇವೆ. ಅಂದರೆ 3.3 100ನೇ ಒಂದು ಭಾಗ. 3.3 100ನೇ ಒಂದು ಭಾಗ. ಇಲ್ಲಿ ಒಂದು ಕಾಗದ ಇದೆ, ಹೌದಲ್ವಾ? ಒಂದು ಕಾಗದದ ಹಾಳೆಯ ಉದ್ದ ಎಷ್ಟಿದೆ? 8 10 9 ಮಾನಗಳಿದ್ದು ಅದನ್ನು 8 ಮಾನಗಳು ಮತ್ತು 9 10ನೇ ಒಂದುಗಳು ಎಂದು ಹೇಳಬಹುದು, ಹೌದಲ್ವಾ? ಇಲ್ಲೊಂದು ಕಾಗದ ಇದೆ ನೋಡಿ, ನೀಲಿ ಬಣ್ಣದ ಕಾಗದ. ಅದರ ಉದ್ದ ಎಷ್ಟಿದೆ? 8 10 9 ಮಾನಗಳಿದೆ. ಅಂದರೆ 8 ಮಾನಗಳು, ಅದ ನಂತರ 10ನೇ ಒಂದು ಎಷ್ಟಿದೆ? 9 ಮಾನಗಳಿದೆ, ಹೌದಲ್ವಾ? ಹಾಗಾಗಿ ಈಗ ಇದನ್ನು ಏನು ಮಾಡಬೇಕು? ಕಾಗದವನ್ನು ಅದರ ಉದ್ದಕ್ಕೂ ಅರ್ಧಕ್ಕೆ ಮಡಿಚಲಾಗಿದೆ. ಈಗ ಅದರ ಉದ್ದ ಎಷ್ಟು? ಈಗ ಏನು ಮಾಡೋಣ, ಈ ಕಾಗದವನ್ನು ನಾವು ಹಂಗೆ ಉದ್ದಕ್ಕೆ ಈ ರೀತಿ ಮಡಚಿದರೆ ಅದರ ಅಳತೆ ಎಷ್ಟು ಬರುತ್ತೆ? ಅದರ ಉದ್ದ 4 10 4 ಮತ್ತು 4 10 5 ಬರುತ್ತೆ, ಹೌದಲ್ವಾ? ಯಾಕೆಂದರೆ ಇಲ್ಲಿ ಈ ಪೂರ್ಣಾಂಶ 8ಅನ್ನು 4 + 4 ಅಂತ ನಾವು ಭಾಗ ಮಾಡ್ಬೋದು. ಆದರೆ ಈ 10ನೇ 9ಅನ್ನು ನಾವು ಸಮವಾಗಿ ಭಾಗ ಮಾಡೋಕ್ಕಾಗೋದಿಲ್ಲ. 10ನೇ 4 ಒಂದು ಕಡೆ ಬಂದರೆ 10ನೇ 5 ಇನ್ನೊಂದು ಕಡೆ ಬರುತ್ತೆ. ಹಾಗಾಗಿ ಇಲ್ಲಿ ಭಿನ್ನಾಂಶ ಏನಿದೆ ಅದು ಸಮವಾಗಿ ಭಾಗ ಆಗೋದಿಲ್ಲ. ಹಾಗಾದರೆ ಅದರ ಉದ್ದನ ನಾವು 4 10 4 ಮಾನಗಳು ಮತ್ತು 4 10 5 ಮಾನಗಳ ನಡುವೆ ಇದೆ ಎಂದು ಹೇಳಬಹುದು. ಅಂದರೆ ಈಗ ನಾವು 10ನೇ ಒಂದನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಏನು ಮಾಡ್ತಾ ಇದ್ವಿ? ಒಂದು ಸ್ಕ್ರೂ ಇತ್ತು. ಆ ಸ್ಕ್ರೂನ ಉದ್ದವನ್ನು ಅಳತೆ ಮಾಡಬೇಕಾದ್ರೆ ಅಲ್ಲಿ ನಿಖರವಾಗಿ ನಮಗೆ ಎಷ್ಟು ಉದ್ದ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಆವಾಗ ನಾವು ಇದೇ ರೀತಿ ಬಳಸ್ತಾ ಇದ್ವಿ ಅಲ್ವಾ? ಅಂದರೆ 3 ಮತ್ತು 3.5 ಸೆಂಟಿಮೀಟರ್ನ ನಡುವೆ, ಆ ರೀತಿಯಾಗಿ ಈಗ ಇದನ್ನು ಬಳಸಬೇಕಾಗುತ್ತೆ. ಅಂದರೆ ಈಗ 10ನೇ 9ನ ಸಮವಾಗಿ ಭಾಗ ಮಾಡೋಕ್ಕಾಗದೇ ಇರೋ ಕಾರಣ ಮತ್ತೆ ಇಲ್ಲಿ ಅದೇ ಪರಿಸ್ಥಿತಿ ಎದುರಾಯಿತು. ಯಾವ ರೀತಿ? 4 10 4 ಮತ್ತು 4 10 5 ಮಾನಗಳ ಮಧ್ಯದಲ್ಲಿ ಈ ಹಾಳೆಯ ಅಳತೆ ಬರುತ್ತೆ ಅಂತ ಹೇಳಬೇಕಾಗುತ್ತೆ. ಈಗ ನಮಗೆ ಹಾಗಿದ್ರೆ ಈ 10ನೇ ಒಂದು ಭಾಗ ಏನಿದೆ ಅದು ಈ ಸಣ್ಣ ಮಾನಗಳನ್ನು ಅಳತೆ ಮಾಡೋದಕ್ಕೆ ಸಾಕಾಗೋದಿಲ್ಲ ಅನ್ನೋದು ಇದರಿಂದ ಅರ್ಥ ಆಗುತ್ತೆ, ಹೌದಲ್ವಾ? ಹಾಗಾದರೆ ನಾವು ಈಗ 10ನೇ ಒಂದು ಭಾಗ ಬಿಟ್ಟು ಎಷ್ಟು ಭಾಗವನ್ನು ಮಾಡಬೇಕಾಗತ್ತೆ ಅಂದರೆ 100 ಭಾಗಗಳನ್ನು ಮಾಡಬೇಕಾಗತ್ತೆ. ಅಂದರೆ ಈಗ ನಾವೇನು ಮಾಡ್ತಿದ್ವಿ? ಅನುಕ್ರಮ ಸಂಖ್ಯೆಗಳನ್ನು ನಾವು 10 ಸಮಭಾಗ ಮಾಡ್ತಾ ಇದ್ದೀವಿ ಅಲ್ವಾ? ಇವಾಗ ನಾವು ಅದನ್ನೇ 100 ಸಮಭಾಗಗಳಾಗಿ ಮಾಡಬೇಕಾಗತ್ತೆ. ಈ ಮೊದಲು ಸಣ್ಣ ಉದ್ದವನ್ನು ಅಳೆಯಲು ನಾವು ಒಂದು ಮಾನವನ್ನು 10ನೇ ಒಂದು ಭಾಗಗಳಾಗಿ ವಿಭಜಿಸಿದ್ದೇವೆ. ನಾವು ಇದೇ ರೀತಿಯಲ್ಲಿ ಪ್ರತಿ 10ನೇ ಒಂದು ಭಾಗವನ್ನು 10 ಭಾಗಗಳಾಗಿ ವಿಭಜಿಸಬಹುದು. ಅಂದರೆ ಈಗ ಒಂದು ಮಾನವನ್ನು 100 ಭಾಗ ಮಾಡೋದು ಒಂದೇ, ಅಥವಾ ಪ್ರತಿ 10ನೇ ಒಂದನ್ನು ಮತ್ತೆ 10ನೇ ಒಂದು ಭಾಗಗಳಾಗಿ ಮಾಡೋದು ಅಂದ್ರೂ ಒಂದೇ. ಇಲ್ಲಿ ಒಂದು ಹಾಳೆ ಇದೆ. ಈ ಹಾಳೆಯ ಉದ್ದ ಎಷ್ಟಿದೆ ಅಂತಂದರೆ ಇಲ್ಲಿ ಗಮನಿಸಿ, 9ಕ್ಕಿಂತ ಒಂದು ಗೆರೆ ಹಿಂದೆ ಇದೆ. ಅಂದರೆ 9ಕ್ಕಿಂತ 10ನೇ ಒಂದು ಕಡಿಮೆ ಇದೆ ಅಂತ ಹೇಳ್ಬೋದು. ಅಂದರೆ 8 10 9 ಇದೆ, ಹೌದಲ್ಲ? ಈಗ ಇದನ್ನು ಮಡಚಿದ್ರೆ ಏನಾಯಿತು? ಇಲ್ಲಿ ನೀವು ಸರಿಯಾಗಿ ಗಮನಿಸಿ. ಇಲ್ಲಿ ನೀವು ಗಮನಿಸಿದರೆ ಈ ಅರ್ಧಕ್ಕೆ ಮಡಿಚಿದಾಗ ಈ ಗೆರೆ ಎಲ್ಲಿಗೆ ಬರುತ್ತೆ ಅಂದರೆ, ನೀವಿಲ್ಲಿ ಗಮನಿಸಿದರೆ ಇಲ್ಲಿ 4 ಇದೆ. 4ರ ನಂತರ ಎಷ್ಟು ಗೆರೆ ಇದೆ ಇದು ಅಂದರೆ 1 2 3 4ನೇದು ಇದು 10ನೇ 4ರ ಗೆರೆ ಅಲ್ಲಿನೂ ಇಲ್ಲ ಅದು, ಮತ್ತಿದು 10ನೇ 5ರ ಗೆರೆ ಇದರಲ್ಲೂ ಇಲ್ಲ. ಇವೆರಡರ ಮಧ್ಯ ಬರ್ತಾ ಇದೆ. ಅಂದರೆ 4 10 4 ಮತ್ತು 4 10 5 ಈ ಎರಡರ ನಡುವೆ ಬರ್ತಾ ಇದೆ. ಹಾಗಾದರೆ ಇಲ್ಲಿ ನಾವು ಒಂದು ಮಾನವನ್ನು 10 ಭಾಗಗಳಾಗಿ ಮಾಡಿದ್ದು ಇಲ್ಲಿ ಏನು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಅದನ್ನೇ ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅಂದರೆ ಈಗ 4 ಮತ್ತು 5 ಈ ಎರಡರ ನಡುವೆ 10 ಭಾಗಗಳಿದೆ, ಹೌದಲ್ವಾ? ಅದನ್ನು ನಾವು ಯಾವ ರೀತಿ ಹೆಸರಿಸ್ಬೋದು? ಈಗ ಇದು 4 ಆದರೆ ಇದು 4 10 1 4 10 2 4 10 3 ಇದೇ ರೀತಿ 4 10 9 ಆಮೇಲೆ 5. ನಮಗೆ ಅಳತೆ ಎಲ್ಲಿ ಸಿಗ್ತಾ ಇದೆ? ಇಲ್ಲಿ 4 4ನೇ 10 ಮತ್ತು 4 10 5ರ ಮಧ್ಯೆ ಸಿಗ್ತಾ ಇದೆ. ಹಾಗಾದರೆ ಇದನ್ನು ನಾವು ಯಾವ ರೀತಿ ಈ ಸಂಖ್ಯೆಯನ್ನು ಸೂಚಿಸೋದು? ಈಗ ಮತ್ತೆ ನಾವು ನಮ್ಮ ಪ್ರಶ್ನೆಗೆ ಹಿಂತಿರುಗೋದಾದರೆ, ಮಡಚಿದ ಕಾಗದದ ಉದ್ದ ಎಷ್ಟು? ಅದನ್ನು ಯಾವ ರೀತಿ ಹೇಳ್ಬೋದು ಅಂತಂದರೆ, ಅದು 4 10ನೇ 4 100ನೇ 5ರಲ್ಲಿ ಕೊನೆಗೊಳ್ಳುತ್ತದೆ ಎಂಬುದನ್ನು ನಾವು ನೋಡಬಹುದು. ಇದನ್ನು 4 ಮಾನಗಳು ಮತ್ತು 4 10ನೇ ಒಂದುಗಳು ಮತ್ತು 5 100ನೇ ಒಂದುಗಳು ಎಂದು ಓದಬಹುದು. ಇಲ್ಲಿ ಗಮನಿಸಿ, ಈ ಕಾಗದದ ಅಳತೆ 4 10ನೇ 4 100ನೇ 5 ಅಂತ ಯಾಕೆ ತಗೊಂಡಿದ್ದೀವಿ ಅಂತ ನೋಡೋದಾದರೆ, ಇಲ್ಲಿ ಈ ಚಿತ್ರವನ್ನು ಗಮನಿಸಿ. ಇಲ್ಲಿ ಈ ಕಾಗದದ ಅಳತೆ ಎಷ್ಟಿದೆ? 4 10ನೇ 4, ಅದರ ಮುಂದಕ್ಕೆ ಇನ್ನೊಂದು ಸ್ವಲ್ಪ ಅಳತೆ ಇದೆ, ಹೌದಲ್ವಾ? ಈಗ 4 10ನೇ 4 ಆದಮೇಲೆ ಈ ಕಾಗದದ ಅಳತೆಯನ್ನು ತಗೊಳಕ್ಕೆ ಆಗ್ತಾ ಇಲ್ಲ ಅಂದಾಗ ಏನು ಮಾಡಬೇಕು? ಪ್ರತಿಯೊಂದು 10ನೇ ಒಂದು ಭಾಗ ಇದೆಯಲ್ವಾ? ಅಂದರೆ 2 10ನೇ ಒಂದು ಭಾಗಗಳ ಮಧ್ಯದಲ್ಲಿ ಮತ್ತೆ ನಾವು 10 ಭಾಗಗಳನ್ನಾಗಿ ಮಾಡಬೇಕಾಗತ್ತೆ. ಹಾಗಾದರೆ ಅದೇ ರೀತಿ
4 10ನೇ 4 ಮತ್ತು 4 10ನೇ 5ರ ಮಧ್ಯನೂ ಸಹ ನಮಗೆ 10 ವಿಭಾಗಗಳಿದ್ದಾವೆ. ಅದರಲ್ಲಿ ಪ್ರತಿಯೊಂದನ್ನು ನಾವು 100ನೇ 1 ಅಂತ ಕರಿತೀವಿ. ಯಾಕೆ ಅಂದರೆ ಇಲ್ಲಿನ ಗಮನಿಸಿ, ಇಲ್ಲಿ 10 10ನೇ 1 ಇದೆ. ಪ್ರತಿ 10 10ನೇ 1ರ ನಡುವೆ 10 ಗೆರೆಗಳನ್ನು ಹಾಕಿದರೆ ಅಥವಾ 10 ಭಾಗಗಳು ಮಾಡಿದರೆ ಒಟ್ಟು 2 ಮಾನಗಳ ಮಧ್ಯದಲ್ಲಿ ನಮಗೆ 100 ವಿಭಾಗಗಳು ಸಿಗ್ತವೆ ಅಥವಾ 100 ಭಾಗಗಳು ಸಿಗ್ತವೆ. ಆ ಪ್ರತಿಯೊಂದು ಭಾಗವನ್ನು ನಾವು 100ನೇ 1 ಭಾಗ ಅಂತ ಕರಿತೀವಿ. ಆ ರೀತಿಯಾದಂತಹ 100ನೇ 1 ಭಾಗಗಳು ಎಷ್ಟಿದೆ ಅಂದರೆ ಇಲ್ಲಿ 5 ಇದೆ. 5ನೇ 100ನೇ 1 ಭಾಗಕ್ಕೆ ಸರಿಯಾಗಿ ಈ ಪೇಪರ್ನ ಅಳತೆ ಬರುತ್ತೆ. ಹಾಗಾಗಿ 100ನೇ 5 ಅಂತ ನಾವು ಬರಿತೀವಿ. ಎಷ್ಟು 100ನೇ 1ಗಳು 10ನೇ 1ಗಳನ್ನು ಉಂಟು ಮಾಡ್ತವೆ ಅಂತ ನೋಡೋದಾದರೆ, ಈಗ 100ನೇ 1ನ್ನು 10 ಬಾರಿ ಹಾಕಿದರೆ ಅಥವಾ 10 100ನೇ 1ಗಳು 100ನೇ 10ನ್ನು ಉಂಟು ಮಾಡುತ್ತೆ. 100ನೇ 10 ಅಂತಂದರೆ ಏನು? 100ನೇ 1 10 ಬಾರಿ ಅಥವಾ 10 100ನೇ 1ಗಳು. ಹಾಗಾದರೆ ನಮಗೆ ಗೊತ್ತಿದೆ, ಪ್ರತಿ 2 10ನೇ 1 ಮಾನಗಳ ಮಧ್ಯೆ ನಾವು ಪ್ರತಿ 10ನೇ 1ನ್ನು ನಾವೇನು ಮಾಡ್ತೀವಿ, 10 ಭಾಗಗಳಾಗಿ ವಿಭಾಗಿಸ್ತೀವಿ, ಹೌದಲ್ವಾ? ಹಾಗಾಗಿ ಆಗ ನೋಡ್ತಾ ಇದ್ದರೆ ಈ 100 10 100ನೇ 1 ಅಂದರೆ ಎಷ್ಟಾಗುತ್ತೆ? ಅದು 10ನೇ 1ನ್ನು ಉಂಟು ಮಾಡುತ್ತೆ, ಹೌದಲ್ವಾ? ಉದ್ದ 4 ಮಾನಗಳು ಮತ್ತು 45 100ನೇ 1ಗಳು ಎಂದು ನಾವು ಹೇಳಬಹುದೇ? ನಾವು ಈ ಹಿಂದೆ ನೋಡಿದಾಗೆ ಇಲ್ಲಿ 4 10ನೇ 4 ಇತ್ತು ಮತ್ತು 100ನೇ 5 ಇತ್ತು, ಹೌದಲ್ವಾ? ಇದನ್ನು ನಾವು 4 ಮಾನಗಳು ಮತ್ತು 45 100ನೇ 1ಗಳು ಅಂತ ಹೇಳಬಹುದಾ ಅಂತ ಹೇಳ್ತಾ ಇದ್ದಾರೆ. ಈಗ 4ನ್ನು ನಾವು 4 ಮಾನಗಳು ಅಂತ ಹೇಳ್ಬೋದು. ಜೊತೆಗೆ ಈ 10ನೇ 4 ಇದೆ ಅಲ್ವಾ, ಈ 10ನೇ 4 ಅಂದರೆ ಏನು? ಪ್ರತಿ ಬಾರಿ ನಾವು 10ನೇ 1ನ್ನು 10 ಭಾಗ ಮಾಡಿದರೆ ಅದು 100ನೇ 10 ಆಗುತ್ತೆ. ಈಗ 10ನೇ 4 ಇರೋದ್ರಿಂದ ಅದು ಎಷ್ಟಾಗುತ್ತೆ? 100ನೇ 40 ಆಗುತ್ತೆ, ಹೌದಲ್ವಾ? ಅದೇ ರೀತಿ ಇಲ್ಲಿ ಆಲ್ರೆಡಿ 100ನೇ 5 ಇದೆ. ಹಾಗಾದರೆ 105 ಮತ್ತು 140 ಎಷ್ಟಾಗುತ್ತೆ? 100ನೇ 45 ಆಗುತ್ತೆ, ಹೌದಲ್ವಾ? ಹಾಗಾಗಿ ಈ 4 10ನೇ 4 100ನೇ 5ನ್ನು ನಾವು 4 ಮಾನಗಳು 100ನೇ 45 ಅಂತಲೇ ಬರಿಬಹುದು. ಅಂದರೆ ಇಲ್ಲಿ ಗಮನಿಸಿ, ಇಲ್ಲಿ 10 ಇದೆಯಲ್ವ, 10ರ ಭಾಗನ ನಾವು 100ರ ಭಾಗ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಇಲ್ಲಿ ಒಂದು ಸೊನ್ನೆಯನ್ನು ಅಂಶಾಛೇದದಲ್ಲಿ ಸೊನ್ನೆಗಳನ್ನು ಹೆಚ್ಚಿಸ್ಕೊಂಡ್ರೆ ಆಯಿತು, ಹೌದಲ್ವಾ? 100ರ ಭಾಗವನ್ನು 10ಕ್ಕೆ ನೀವು ಹೆಚ್ಚಿಸಬೇಕಂತಂದರೆ ಏನು ಮಾಡ್ತೀರಾ? ಒಂದು ಸೊನ್ನೆಯನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮುಂದಿನ ಚಿತ್ರವನ್ನು ವೀಕ್ಷಿಸಿ ಸೊನ್ನೆಯಿಂದ ಅಳತೆ ಮಾಡಿರುವ ಗುರುತುಗಳನ್ನು ಮತ್ತು ಅದಕ್ಕೆ ಅನುಗುಣವಾಗಿ ಬಾಕ್ಸ್ಗಳಲ್ಲಿ ಬರೆದಿರುವ ಉದ್ದಗಳನ್ನು ಗಮನಿಸಿ. ಖಾಲಿ ಬಾಕ್ಸ್ಗಳಲ್ಲಿ ಉದ್ದಗಳನ್ನು ಭರ್ತಿ ಮಾಡಿ. ಅಂದರೆ ಈಗ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇದು ನಮಗೆ ಒಂದು ಸಂಖ್ಯಾ ರೇಖೆ ರೀತಿ ಕಾಣಿಸುತ್ತೆ. ಈಗ ಇದರಲ್ಲಿ ಬಿಟ್ಟು ಹೋಗಿರುವಂತಹ ಸಂಖ್ಯೆಗಳನ್ನು ಬರೀಬೇಕು. ಇಲ್ಲಿ ನೋಡಿ, ಮೊದಲನೇದು 0 ಇದೆ ಅಲ್ವಾ, 0ಯ ನಂತರ 101 ಇದೆ ಅಂದರೆ ಏನರ್ಥ? ಪ್ರತಿಯೊಂದು ಸಂಖ್ಯೆಯನ್ನು 100 ಭಾಗಗಳಾಗಿ ವಿಭಜಿಸಲಾಗಿದೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಗೆರೆ ಏನಿದೆ ಅದು 100ನೇ 1ಕ್ಕೆ ಸಮ ಆಗುತ್ತೆ. ಈಗ ಇಲ್ಲಿ ನೋಡಿ, ಇದು 100ನೇ 1 ಅಂತೆ. ಇಲ್ಲಿ ಇರುವಂತಹ ಗೆರೆ ಇದೆಯಲ್ಲ ಅದು 10ನೇ 1. ಹಾಗಾದರೆ ಇಲ್ಲಿ ಗಮನಿಸಿ, ಇಲ್ಲಿ ಪ್ರತಿ ದೊಡ್ಡ ಗೆರೆಗಳು ಏನಾಗುತ್ತೆ? 10ರ ಭಾಗಗಳಾಗಿದೆ ಮತ್ತು ಪುಟ್ಟ ಗೆರೆಗಳು 100ರ ಭಾಗ ಆಗಿದೆ. ಇದು 10ನೇ 1 10ನೇ 2. ಈ 10ನೇ 2ನ್ನು ನಾವು 100ನೇ 20 ಅಂತಲೂ ಕರಿಬಹುದು, ಹೌದಲ್ವಾ? ಯಾಕೆಂದರೆ ಇಲ್ಲಿಂದ ಇಲ್ಲಿಗೆ 10 ಗೆರೆಗಳಿದೆ, ಇಲ್ಲಿಂದ ಇಲ್ಲಿಗೆ 10 ಇದೆ, 10 10 20 ಆಗುತ್ತೆ. ಈಗ ಈ ಬಾಕ್ಸ್ನಲ್ಲಿ ನಾವು ಸಂಖ್ಯೆಯನ್ನು ತುಂಬಬೇಕು. ಇಲ್ಲಿ ಗಮನಿಸಿ, ದೊಡ್ಡ ಗೆರೆಗಳನ್ನು ನಾವು ಕೌಂಟ್ ಮಾಡೋಣ. 1 2 3 4 5 5 10ನೇ 5 ಇದೆ ಅಲ್ವಾ, ಇದನ್ನು 10ನೇ 5 ಅಂತಲೇ ಕರಿಬೋದು, ಇಲ್ಲ 100ನೇ 50 ಅಂತಲೂ ಕರಿಬೋದು. ಈಗ ಇದು ಎಷ್ಟನೇ ಗೆರೆ ಆಗಿದೆ? ಇಲ್ಲಿಂದ ಇದು ಅಂದರೆ 5ನೇದು, ಹೌದಲ್ವಾ? ಹಾಗಾದರೆ ಇದು 55 ಆಯಿತು. ಹಾಗಾಗಿ ಇಲ್ಲೇನು ಬರಬೇಕು? 100ನೇ 55, ಹೌದಲ್ವಾ? ನೆಕ್ಸ್ಟ್ ಬಾಕ್ಸನ್ನು ಗಮನಿಸಿ, ಇಲ್ಲಿ 100ನೇ 130 ಆಯ್ತಿದು, ಹೌದಲ್ವಾ? ಅಥವಾ ಇದು 1 10ನೇ 3. 1 ಎಲ್ಲಿ ಬರುತ್ತೆ? ಇಲ್ಲಿಗೆ 1 ಸಂಪೂರ್ಣ ಆಗುತ್ತೆ. ಅಂದರೆ ಇಲ್ಲಿಂದ ಇಲ್ಲಿವರೆಗೆ 100ನೇ 100 ಇದೆ. ಈ 1ನ್ನು 100 ಭಾಗಗಳಾಗಿ ವಿಭಾಗಿಸಲಾಗಿದೆ. ಹಾಗಾದರೆ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಹೌದಲ್ವಾ? ಇಲ್ಲಿಂದ ಇಲ್ಲಿಗೂ ಸಹ 100 ಭಾಗಗಳಿದ್ದಾವೆ. ಇದು 1 2 3 4 5. ಇದು 5ನೇ ಗೆರೆ ಅಂದರೆ ಇಲ್ಲಿ 50 ಇದೆ, ಹೌದಲ್ವಾ? ಹಾಗಾದರೆ ಇಲ್ಲಿಗೆ 100, ಇಲ್ಲಿಗೆ 150 ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 100 ಇದೆ, ಇಲ್ಲಿಂದ ಇಲ್ಲಿಗೆ 50 ಇದೆ, ಹೌದಲ್ವಾ? ಇಲ್ಲಿಗೆ ಎಷ್ಟಾಗುತ್ತೆ? ಇದು 100ನೇ 50 ಆಗುತ್ತೆ. ಅದರ ಮುಂದಕ್ಕೆ ಎಷ್ಟು ಗೆರೆಗಳಿದೆ ಅಂತ ನೋಡಿದರೆ 5 ಇದೆ ಅಲ್ವಾ, 5ನೇ ಗೆರೆಗೆ ಮಾರ್ಕ್ ಮಾಡಲಾಗಿದೆ. ಹಾಗಾದರೆ ಇದು 100ನೇ 155 ಆಗುತ್ತೆ. ನೆಕ್ಸ್ಟ್ ಇದು 150 ಆದರೆ ಇದು 160, ಇದು 170. 170ರ ನಂತರ ಇಲ್ಲಿ 4 ಗೆರೆಗಳ ಮುಂದೆ ಹೋಗಿದೆ, ಅಂದರೆ 4 100ನೇ 1ಗಳಿದೆ. ಹಾಗಾಗಿ ಇದೆಷ್ಟಾಗುತ್ತೆ? 100ನೇ 174 ಆಗುತ್ತೆ. ನೆಕ್ಸ್ಟ್ ಗಮನಿಸಿ, ಇಲ್ಲಿ 2 ಇದೆ. 2 ಅಂತಂದರೆ ಎಷ್ಟಾಯಿತು? ಇಲ್ಲಿಂದ ಇಲ್ಲಿಗೆ 100, ಇಲ್ಲಿಂದ ಇಲ್ಲಿಗೆ 100 ಅಂದರೆ 200
100ನೇ ಒಂದುಗಳಾಗಿದೆ ಅಲ್ವಾ. ಅದಾದ ಮೇಲೆ ಎರಡನೇ ಗೆರೆ ಅಂತಂದರೆ ಎಷ್ಟಾಯಿತು? 202 ಆಯಿತು. 202 100ನೇ 202 ಆಗುತ್ತೆ ಇದು, ಹೌದಲ್ವಾ. ಈಗ ಅದೇ ರೀತಿ ಕೊನೆಯ ಬಾಕ್ಸನ್ನು ಗಮನಿಸಿ. ಇದು 200, 210, 220, 230, ಇದು 240, ಹೌದಲ್ವಾ. ಸರಿಯಾಗಿದೆ ಇದು. 240ಕ್ಕೆ ಸರಿಯಾಗಿದೆ. 240 ಅಂದರೆ 100ನೇ 240, ಹೌದಲ್ವಾ. ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಇದೆ. ಮೊದಲ ಚಿತ್ರದಲ್ಲಿ ತಂತಿಯ ಉದ್ದವನ್ನು 3 ವಿಭಿನ್ನ ರೀತಿಯಲ್ಲಿ ನೀಡಲಾಗಿದೆ. ಅವು ಒಂದೇ ಉದ್ದವನ್ನು ಹೇಗೆ ಸೂಚಿಸುತ್ತವೆ ಎಂಬುದನ್ನು ನೀವು ಗಮನಿಸಬಲ್ಲಿರಾ? ಇಲ್ಲಿ ಒಂದು ಅಳತೆ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಈ ಅಳತೆ ಪಟ್ಟಿಯಿಂದ ನಾವು ಒಂದು ತಂತಿಯನ್ನು ಅಳತೆ ಮಾಡೋದಾದರೆ ಇದನ್ನ 3 ವಿಧಾನದಲ್ಲಿ ಬರಿಬೋದು. ಅದನ್ನು ನಾವೀಗ ಗಮನಿಸಬೇಕು. ಇಲ್ಲಿ 3 ಒಂದೇ ಆಗಿದೆಯಾ ಇಲ್ವಾ ಅಂತ ಗಮನಿಸಿ. ತಂತಿ ಎಷ್ಟು ಉದ್ದ ಇದೆ? ಇಲ್ಲಿಂದ ಇಲ್ಲಿವರೆಗೆ 1/10 1 ಪ್ಲಸ್ 100ನೇ 1ರ ಎಷ್ಟು ಭಾಗ ಇದೆ? 4 ಭಾಗ ಇದೆ. ಹಾಗಾಗಿ 100ನೇ 4, 1/10 1 ಮತ್ತು 4/100ನೇ 1 ಅಂತ ಬರಿಬೇಕಾಗತ್ತೆ. ಅಥವಾ 1/100ನೇ 14 ಅಂತ ಬರೆಯೋದು. ಅಂದರೆ ಈಗ 1ನ್ನು ತಗೊಂಡು ಇಲ್ಲಿಂದ ನಾವು ಎಣಿಸ್ತಾ ಹೋದರೆ ಇಲ್ಲಿಗೆ 14 ಗೆರೆಗಳು ಸಿಗ್ತದೆ. ಅದು ಯಾವುದದು? 100ನೇ 1ರ ಗೆರೆಗಳು, ಹೌದಲ್ವಾ. ಹಾಗಾಗಿ ಒಂದೇ ಬಾರಿ ನಾವು 1/100ನೇ 14 ಅಂತ ಬರಿಬೋದು, ಹೌದಲ್ವಾ. ಅದಕ್ಕೂ ಮೀರಿ ಇನ್ನೊಂದು ರೀತಿ ಅಂದರೆ ಇಲ್ಲಿಂದನೇ ಈ 100ನೇ 1ರ ಭಾಗಗಳನ್ನು ಎಣಿಸ್ತಾ ಬಂದರೆ ಎಷ್ಟಾಗುತ್ತೆ? ಇಲ್ಲಿ 114 ಆಗುತ್ತೆ. ಇಲ್ಲಿಗೆ ಬರೋಷ್ಟರಲ್ಲಿ 100 ಗೆರೆಗಳಾಗುತ್ತೆ. ಈ 10ನೇ 1ಕ್ಕೆ ಬರೋಷ್ಟರಲ್ಲಿ 10 ಗೆರೆಗಳಾಗುತ್ತೆ. ಮತ್ತು ಮುಂದಕ್ಕೆ 4, ಒಟ್ಟು 100 + 10 + 4 ಒಟ್ಟು 100ನೇ 114 ಅಂತಲೂ ಸಹ ಬರಿಬೋದು. ಈಗ 100 ಮತ್ತು 100ನೇ 14 ಅಂತ ಹೇಳ್ಬೋದು, ಇಲ್ಲ 100ನೇ 114 ಅಂತಲೂ ಹೇಳ್ಬೋದು. ಮುಂದಿನ ಪ್ರಶ್ನೆ. ಮುಂದೆ ತೋರಿಸಿರುವ ಉದ್ದಗಳಿಗೆ ಅಳತೆಗಳನ್ನು ಬರೆಯಿರಿ ಮತ್ತು ಅಳತೆಗಳನ್ನು ಪದಗಳಲ್ಲಿ ಓದಿರಿ. ಅಂದರೆ ಇಲ್ಲಿ ನಾವು ಅಳತೆಯನ್ನು ಬರಿಬೇಕಾಗತ್ತೆ. ಎಲ್ಲ ರೀತಿಯ ಅಳತೆಯನ್ನು ಬರೆಯೋದಕ್ಕೆ ಪ್ರಯತ್ನ ಪಡೋಣ. ಈಗ ಇಲ್ಲಿ 5 ಇದೆ, ಹೌದಲ್ಲ. 5 ಮಾನಗಳು ಅಥವಾ 5/10ನೇ 3 ಮಾನಗಳು, ಜೊತೆಗೆ 100ರ ಮಾನಗಳು ಎಷ್ಟಿದೆ ಇಲ್ಲಿಂದ ಅಂದರೆ 7, ಹೌದಲ್ವಾ. ಇಲ್ಲಿಗ 5 + 2 7 ಇದೆ. ಹಾಗಾಗಿ 100ನೇ 7 ಮಾನಗಳು. ಅಥವಾ ಎಲ್ಲನೂ ಒಟ್ಟಿಗೆ ಸೇರಿಸಿ 5 100ನೇ 37 ಅಂತಲೂ ಬರಿಬಹುದು. ಅಥವಾ 100ನೇ 537 ಅಂತಲೂ ಬರಿಬಹುದು, ಹೌದಲ್ವಾ. ಯಾವ ರೀತಿ ಅಂತ ಅಂದರೆ ಮೊದಲನೇದು ನಾನು ಆಗಲೇ ಹೇಳಿದೆ, ಇಲ್ಲಿಂದ ಇಲ್ಲಿವರೆಗೆ 5/10ನೇ 3 ಆಗುತ್ತೆ. ಅದಾದ ನಂತರ ಇಲ್ಲಿ 7 100ನೇ 1 ಭಾಗಗಳಿದೆ. ಹಾಗಾಗಿ ಅದು 100ನೇ 7 ಆಯಿತು. ಅಥವಾ ಇಲ್ಲಿಂದ ನಾವು ಈ 5ನ್ನು ಇಲ್ಲಿ 5 ಮಾನಗಳು ಬರೆದು ಇಲ್ಲಿಂದ ನಾವು 100ನೇ 1 ಭಾಗಗಳನ್ನು ಎಣಿಸ್ತಾ ಹೋದರೆ 37 100ನೇ 1 ಭಾಗಗಳು ಸಿಗುತ್ತೆ. ಹಾಗಾಗಿ ಇದು 100ನೇ 37 ಅಂತ ಬರಿಬೋದು. ಅಥವಾ 0ಇಂದಾನೇ ನಾವು 100ನೇ 1 ಭಾಗಗಳನ್ನು ಎಣಿಸ್ತಾ ಬಂದರೆ 537 ಭಾಗಗಳು ಈ ಯಾವುದಿದೆ ಈ ತಂತಿಯ ಉದ್ದ ಆಗುತ್ತೆ. ಹಾಗಾಗಿ 100ನೇ 537. ನೆಕ್ಸ್ಟ್ ಇಲ್ಲಿ ಮತ್ತೊಂದು ತಂತಿ ಇದೆ ನೋಡಿ. ಇಲ್ಲಿ ತಂತಿಯ ಉದ್ದ ಎಷ್ಟಿದೆ? ಇಲ್ಲಿ ಸರಿಯಾಗಿ 15 ಮಾನಗಳಿದೆ. ಅದಾದ ಮೇಲೆ 3ನೇ ಗೆರೆಯ ಅಳತೆಗೆ ತಂತಿಯ ಉದ್ದ ಬಂದಿದೆ ಅಂತ ಅಂದರೆ 3 100ನೇ 1ಗಳು ಬರುತ್ತೆ. ಅಂದರೆ ಏನಾಗುತ್ತೆ ಆಗ? 15 ಮಾನಗಳು 100ನೇ 3 ಮಾನಗಳು ಅಂತ ಹೇಳ್ತೀವಿ. ಅಥವಾ ಒಟ್ಟಿಗೆ ಸೇರಿಸಿ ಬರೆದ್ರೆ ಎಷ್ಟಾಗುತ್ತೆ? 100 1503 ಆಗಬೇಕು. ಯಾಕೆ ಅಂದರೆ ಇಲ್ಲಿ 15 ಇರೋದು, ಹೌದಲ್ವಾ. ಇಲ್ಲಿ 5 ಇದ್ದರೆ 500 ಅಂತ ತಗೊಂಡ್ವಿ. 15 ಇದ್ದರೆ 2ರ ಮುಂದೆ 0 ಹಾಕಿ ಇದರ ಮುಂದೆ 0 ಹಾಕಿದರೆ 2, ಆಗ ಅದು 1500 ಆಗುತ್ತೆ, ಅದಲ್ಲ. ಪ್ರತಿ ಒಂದು ಭಾಗಕ್ಕೆ 100, 15 ಭಾಗ ಇದೆ ಅಂದರೆ ಅದು 1500 ಆಗುತ್ತೆ. ಪ್ಲಸ್ 3 1503. ಅಂದರೆ ಇದನ್ನು ನಾವು ಯಾವ ರೀತಿ ಓದುತ್ತೀವಿ? 100ನೇ 1503 ಅಂತ ಓದ್ಬೋದು. ಓಕೆ, ಈಗ ಮುಂದಿನ ತಂತಿಯ ಅಳತೆಯನ್ನು ನೋಡೋಣ. ಇದು ಎಲ್ಲಿಗೆ ಬಂದಿದೆ? 7/10ನೇ 5 ಪ್ಲಸ್ ಮುಂದಕ್ಕೆ ಎಷ್ಟು ಗೆರೆಗಳಿದೆ? 2 ಇದೆ. ಅಂದರೆ 2 100ನೇ 1ಗಳಿದೆ. 100ನೇ 2, 7/10ನೇ 5 ಮತ್ತು 100ನೇ 2 ಅಂತ ಹೇಳ್ಬೋದು. ಅಥವಾ ಒಟ್ಟಿಗೆ ಸೇರಿಸಿ 7 100ನೇ 52 ಅಂತ ಹೇಳ್ಬೋದು. ಅಥವಾ 100ನೇ 752 ಮಾನಗಳು ಅಂತಲೂ ಹೇಳ್ಬೋದು, ಹೌದಲ್ವಾ. ಈಗ ನೆಕ್ಸ್ಟ್ ಮುಂದಿನ ತಂತಿಯ ಉದ್ದವನ್ನು ನೋಡಿ. ಇದು ಸರಿಯಾಗಿ 9/10ನೇ 8 ಮಾನಗಳಿದೆ, ಹೌದಲ್ವಾ. ಇದು ಸರಿಯಾಗಿ ಇರೋದ್ರಿಂದ ಇದನ್ನು ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಹಾಗೂ ಬರಿತೀವಂದರೆ ಬೇಕಿದೆ ಇದನ್ನು 100ನೇ 1 ಭಾಗದಲ್ಲಿ ಬರೆಯೋದಾದರೆ 100ನೇ 80 ಆಗುತ್ತೆ, ಹೌದಲ್ವಾ. ಅಥವಾ ಇದನ್ನು ಮತ್ತೆ ನಾನು ಪೂರ್ತಿ 100ರ ಭಾಗಕ್ಕೆ ಬದಲಾಯಿಸಿದರೆ 100 980 ಅಂದರೆ 100ನೇ 980 ಮಾನಗಳಾಗುತ್ತೆ, ಹೌದಲ್ವಾ. ಪ್ರತಿ ಗುಂಪಿನಲ್ಲಿ ಅತಿ ಹೆಚ್ಚಿನ ಉದ್ದ ಮತ್ತು ಅತಿ ಕಡಿಮೆ ಉದ್ದಗಳನ್ನು ಗುರುತಿಸಿ. ಪ್ರತಿ ಉದ್ದವನ್ನು ಅಳತೆ ಪಟ್ಟಿಯ ಮೇಲೆ ಗುರುತಿಸಿ. ಇಲ್ಲಿ 10ನೇ 3 ಇದೆ, 100ನೇ 3 ಇದೆ, 100ನೇ 33 ಇದೆ. ಇಲ್ಲಿ ಯಾವುದು ಅತಿ ಕಡಿಮೆ ಉದ್ದವನ್ನು ಹೊಂದಿದೆ, ಯಾವುದು ಹೆಚ್ಚಿನ ಉದ್ದವನ್ನು ಹೊಂದಿದೆ ಅನ್ನೋದನ್ನು ನಾವು ನೋಡಬೇಕು. ಮತ್ತು ಅಳತೆ ಪಟ್ಟಿಯಲ್ಲಿ ನಾವು ಗುರುತಿಸಬೇಕಾಗತ್ತೆ.
ಇಲ್ಲಿ 10ನೇ 3 ಎಲ್ಲಿ ಬರುತ್ತೆ? ಇದು 0ಯಿಂದ 1 ಇದೆ ಅಲ್ವಾ? ಈ 1ನ್ನು 10ನೇ 1 ಭಾಗಗಳಾಗೂ ಮಾಡಲಾಗಿದೆ ಮತ್ತು 100ನೇ 1 ಭಾಗಗಳಾಗಿಯೂ ಸಹ ಮಾಡಲಾಗಿದೆ. ಈಗ 10ನೇ 3 ಎಲ್ಲಿ ಬರುತ್ತೆ? ಈಗ ಈ 1ನ್ನು 10 ಭಾಗಗಳಾಗಿ ವಿಭಾಗಿಸಿದ್ದೀವಿ. ಅದರಲ್ಲಿ 3ನೇದು ಅಂದರೆ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ, ಹೌದಲ್ವಾ? ಇದು 10ನೇ 3. ನೆಕ್ಸ್ಟ್ 100ನೇ 3 ಎಲ್ಲಿ ಬರುತ್ತೆ ಅಂತ ಅಂದರೆ ಈ 100 ಗೆರೆಗಳಲ್ಲಿ 3ನೇ ಗೆರೆ, ಹೌದಲ್ವಾ? 3ನೇ ಗೆರೆ ಇಲ್ಲಿ ಎಷ್ಟು ಬರುತ್ತೆ? 100ನೇ 3 ಬರುತ್ತೆ. ಈಗ 100ನೇ 33 ಎಲ್ಲಿ ಬರುತ್ತೆ? ಇಲ್ಲಿಗೆ 10, 20, 30. ಇಲ್ಲಿ 3ನೇ ಗೆರೆ ಏನಿದೆ ಅಲ್ಲಿಗೆ ಏನು ಬರುತ್ತೆ? 100ನೇ 33 ಬರುತ್ತೆ, ಹೌದಲ್ವಾ? ಹಾಗಾದರೆ ಇಲ್ಲಿ ಅತಿ ಕಡಿಮೆ ಉದ್ದ ಯಾವುದು ಅಂತಂದರೆ 10ನೇ 3 ಮತ್ತು ಹೆಚ್ಚು ಉದ್ದ ಇರೋದು ಯಾವುದು? 100ನೇ 33, ಹೌದಲ್ವಾ? ಈಗ ಬಿ ಪ್ರಶ್ನೆಗೆ ಬರೋಣ. ಇದನ್ನು ನಾವೆಲ್ಲಿ ಗುರುತಿಸೋದು? 3, 10ನೇ 1. ಈಗ ಇಲ್ಲಿ 3 ಇದೆ. 3ರ ನಂತರ ಒಂದು ಗೆರೆಯನ್ನು ತಗೊಂಡ್ರೆ ಇದು 3, 10ನೇ 1 ಆಗುತ್ತೆ, ಹೌದಲ್ಲ? ಈಗ 10ನೇ 30 ಅಂದರೆ ಎಷ್ಟು? ಈಗ ಇದು 10, 20, 30. 10ನೇ 30 ಅಂದರೆ ಸರಿಯಾಗಿ 3 ಇದೆಯಲ್ಲ, ಇದೇನೆ 10ನೇ 30 ಆಗುತ್ತೆ. ಈಗ 1, 10ನೇ 3. 1 ಅಂದರೆ ಏನು? 10ನೇ 10, ಹೌದಲ್ವಾ? ಇಲ್ಲಿ 10 ಗೆರೆಗಳು, ಒಂದಿದೆ. ಒಂದಾದ ಮೇಲೆ 10ನೇ 3 ಅಂದರೆ 3ನೇ 10ನೇ 1 ಆಗಬೇಕು, ಅಂದರೆ ಇದು, ಹೌದಲ್ವಾ? ಇಲ್ಲಿ 1, 10ನೇ 3 ಬರುತ್ತೆ. ಹಾಗಾದರೆ ಇಲ್ಲಿ ಕಡಿಮೆ ಉದ್ದ ಇರುವಂತಹ ಸಂಖ್ಯೆ ಯಾವುದಾಗುತ್ತೆ? 1, 10ನೇ 3, ಹೌದಲ್ವಾ? ಹೆಚ್ಚು ಯಾವುದು ಅಂತ ನೋಡೋದಾದರೆ, ಅಂದರೆ ಹೆಚ್ಚು ಉದ್ದ ಯಾವುದಿದೆ ಅಂತಂದರೆ ಇಲ್ಲಿ 10ನೇ 30 ಅಂದರೆ 3ಅದು, ಹೌದಲ್ಲ? ಅದೇ ರೀತಿ ಇಲ್ಲಿ ಸಿ ಪ್ರಶ್ನೆ ಅದೇ ರೀತಿ ನೋಡ್ಕೊತಾ ಹೋಗೋಣ. ಈಗ 100ನೇ 45, ಇದು 1 ಇರೋದ್ರಿಂದ 10, 20, 30, 40, 45 ಇಲ್ಲಿಗೆ ಬರುತ್ತೆ. ಏನಿದು? 100ನೇ 45. ನೆಕ್ಸ್ಟ್ 100ನೇ 54, ಇಲ್ಲಿಗೆ 100ನೇ 50. ಅದಾದ ಮೇಲೆ ಇಲ್ಲಿ 4ನೇ ಗೆರೆ ಏನಿದೆ ಇದೇನಾಗುತ್ತೆ? 100ನೇ 54 ಆಗುತ್ತೆ. ನೆಕ್ಸ್ಟ್ 10ನೇ 5 ಯಾವುದು? 10 ಭಾಗಗಳನ್ನು ನೋಡ್ತಾ ಹೋದರೆ ಇಲ್ಲಿ 50 ಏನಿದೆ 5ನೇ ಗೆರೆ ಇದೆಯಲ್ಲ, 1, 2, 3, 4, 5 ಇಲ್ಲಿಗೆ ಎಷ್ಟು ಬರುತ್ತೆ? 10ನೇ 5 ಬರುತ್ತೆ. 10ನೇ 4 ಅಂದರೆ ಯಾವುದು? ಇಲ್ಲಿ 40 ಇದೆಯಲ್ಲ, ಅಥವಾ 4ನೇ ಗೆರೆ ಇದೆಯಲ್ಲ, ಅದೇ 10ನೇ 4 ಆಗುತ್ತೆ, ಹೌದಲ್ವಾ? ಈಗ ಅತಿ ಚಿಕ್ಕದು ಯಾವುದು ಅಂದರೆ ಕಡಿಮೆ ಯಾವುದು? 10ನೇ 4. ಹೆಚ್ಚು ಯಾವುದು ಅಂತಂದರೆ 100ನೇ 54, ಹೌದಲ್ವಾ? ಈಗ ಡಿ ಪ್ರಶ್ನೆಯನ್ನು ನೋಡೋಣ. 3, 10ನೇ 6. ಇಲ್ಲಿ ಗಮನಿಸಿ, 10ನೇ 30 ಅಂತ ಏನಿದೆ ಇದು 3 ಆಗುತ್ತೆ, ಹೌದಲ್ಲ? ಈ 10ನೇ 4 ಏನಿದೆ ಅದು 4 ಆಗುತ್ತೆ. ಅಂದರೆ 3 ಮತ್ತು 4ರ ನಡುವೆ ಇಲ್ಲಿ 100 ಭಾಗಗಳಾಗಿ ವಿಭಾಗಿಸಲಾಗಿದೆ. ಈಗ ನೋಡೋಣ 10ನೇ 6. 3, 10ನೇ 6 ಯಾವುದು ಅಂತ ನೋಡೋದಾದರೆ ಇದು ಪೂರ್ಣ ಸಂಖ್ಯೆ ತಗೊಂಡ್ರೆ ಇದು 3 ಆಗುತ್ತೆ. ಇದನ್ನು ನಾವು 10 ಭಾಗ ಮಾಡಿದರೆ 30 ಆಗುತ್ತಲ್ವ? 30 + 6 36. ಇದೇನಿದೆ ಇದೇನಾಗುತ್ತೆ? 3, 10ನೇ 6 ಆಗುತ್ತೆ. ನೆಕ್ಸ್ಟ್ 3, 100ನೇ 6 ಅಂದರೆ ಇಲ್ಲಿ 3 ಇದೇನೆ, ಇದಾದಮೇಲೆ 6 ಗೆರೆಗಳು ಇಲ್ಲಿದೆಯಲ್ಲ, ಇದೇನಾಗುತ್ತೆ? 3, 100ನೇ 6 ಆಗುತ್ತೆ. ಈಗ 3, 10ನೇ 6, 100ನೇ 6 ಅಂದರೆ 36 ಪ್ಲಸ್ ಇಲ್ಲಿಂದ ಮತ್ತೆ 6 ಇಲ್ಲಿಗೆ ಬರಬೇಕು. ಇದೇನಾಗುತ್ತೆ? ಈ ದೊಡ್ಡ 3, 10ನೇ 6 ಮತ್ತು 10ನೇ 6 ಆಗುತ್ತೆ. ಈಗ ಇದರಲ್ಲಿ ಕಡಿಮೆ ಉದ್ದ ಇರೋದು ಯಾವುದು? ಎಸ್, 3, 10ನೇ 6. ಹೆಚ್ಚು ಯಾವುದಿದೆ ಅಂತ ನೋಡೋಣ. ಈಗ ಅದು ಯಾವುದು? ಇಲ್ಲಿ ತುಂಬ ದೊಡ್ಡದಿದೆಯಲ್ಲ, 3, 10ನೇ 6 ಮತ್ತು 100ನೇ 6 ಇದೆಯಲ್ಲ, ಇದೇ ಇಲ್ಲಿ ದೊಡ್ಡ ಉದ್ದವನ್ನು ಹೊಂದಿರೋದು ಅಥವಾ ಹೆಚ್ಚು ಉದ್ದವನ್ನು ಹೊಂದಿರೋದು. ಈ ಪ್ರಶ್ನೆಯನ್ನು ಗಮನಿಸಿ. ಇಲ್ಲಿ 0ಯಿಂದ 1ರವರೆಗಿದೆ. 10ನೇ 8 ಅಂದರೆ ಯಾವುದು? ಇಲ್ಲಿ ಬರುತ್ತೆ ಅಲ್ವಾ, ಹೌದಲ್ಲ? ಇದು 10ನೇ 8. 100ನೇ 2 ಅಂದರೆ ಯಾವುದು? ಇಲ್ಲಿ 100 ಭಾಗಗಳು ಮಾಡಿರೋದ್ರಿಂದ ಇಲ್ಲಿ 2ನೇ ಗೆರೆ ಏನಿದೆ ಅದೇ 100ನೇ 2 ಆಗುತ್ತೆ. 100ನೇ 9 ಯಾವುದು? ಈ 1ಕ್ಕಿಂತ 1 ಕಮ್ಮಿ ಇರುತ್ತೆ, ಇದು 100ನೇ 9. ನೆಕ್ಸ್ಟ್ 1, 100ನೇ 8 ಅಂದರೆ ಎಷ್ಟು? ಅಂದರೆ 1 ಪೂರ್ಣ ಅಂದರೆ 100 + 8. ಈಗ ಇಲ್ಲಿ 1 ಇದೆ, ಇಲ್ಲಿಂದ 8 ಅಂದರೆ ಇಲ್ಲಿಗೆ ಬರುತ್ತೆ. 1, 100ನೇ 8. ಇದರಲ್ಲಿ ಚಿಕ್ಕ ಉದ್ದ ಹೊಂದಿರೋದು ಯಾವುದಂದರೆ 10ನೇ 8. ಹೆಚ್ಚು ಉದ್ದವನ್ನು ಹೊಂದಿರೋದು ಯಾವುದು? 1, 100ನೇ 8. ಅದೇ ರೀತಿ ಎಫ್ ಪ್ರಶ್ನೆಯನ್ನು ನೋಡಿ. ಮೊದಲಿಗೆ ಅಳತೆ ಪಟ್ಟಿಯನ್ನು ಗಮನಿಸಿದರೆ ಇಲ್ಲಿ 10ನೇ 68 ಇದೆ, ಇಲ್ಲಿ 10ನೇ 70 ಇದೆ. ಹಾಗಾದರೆ ಇಲ್ಲಿ ಎಷ್ಟು ಬರಬೇಕು? 10ನೇ 69. ಅಂದರೆ ಇಲ್ಲಿ 10ನೇ 1 ಭಾಗದ ಅಳತೆ ಪಟ್ಟಿ ಇದಾಗಿದೆ, ಹೌದಲ್ವಾ? ಹಾಗಾದರೆ ಇದು 10ನೇ 71, 10ನೇ 72, 10ನೇ 73,
ಅದೇ ರೀತಿ ಬರಿತಾ ಹೋದರೆ ಕೊನೆಯದು 10ನೇ 78 ಬಂತು, ಹೌದಲ್ಲ. ಈಗ ಇದರಲ್ಲಿ ಪೂರ್ಣಾಂಶವನ್ನು ನಾವು ಹೊರಗೆ ತೆಗೆದರೆ, ಅಂದರೆ ಇಲ್ಲಿ 10ನೇ 70ನ್ನು ನಾವು 7 ಅಂತ ಬರಿಬೋದು. ಅದೇ ರೀತಿ ಇದನ್ನು 7 10ನೇ 1 ಅಂತ ಬರಿಬೋದು. ಇದು 7 10ನೇ 2, 7 10ನೇ 3, 7 10ನೇ 4. ಅಂದರೆ ಇಲ್ಲಿ 10ನೇ 74 ಅಂದರೂ ಒಂದೇ, ಅಥವಾ 7 10ನೇ 4 ಅಂದರೂ ಒಂದೇ. ಯಾಕಂತಂದರೆ ನಮಗೆ ಗೊತ್ತು 10ನೇ 10 ಅಂದರೆ ಅದು 1ಕ್ಕೆ ಸಮ. ಇಲ್ಲಿ 10ನೇ 70 ಅಂದರೆ 7ಕ್ಕೆ ಸಮ, ಉಳಿದಿದ್ದು 4 10ನೇ 4ಗಳು. ಅದೇ ರೀತಿ ಎಲ್ಲವನ್ನು ಬರಿತಾ ಹೋದರೆ 10ನೇ 5, 7 10ನೇ 6, 7 10ನೇ 7, 7 10ನೇ 8, ಹೌದಲ್ಲ. ಈಗ ನಾವು ಪ್ರಶ್ನೆಗೆ ವಾಪಸ್ ಬರೋಣ. 7 10ನೇ 3, 100ನೇ 5 ಎಲ್ಲಿ ಬರುತ್ತೆ? ಇದು 7 10ನೇ 3 ಆಗುತ್ತೆ. ಮತ್ತು 100ನೇ 5 ಅಂದರೆ 100ನೇ 1ರ 5ನೇ ಗೆರೆ ಯಾವುದು? ಇಲ್ಲಿ ಬರುತ್ತೆ, ಹೌದಲ್ವಾ. ಹಾಗಾದರೆ ಇದು ಎಷ್ಟಾಯಿತು? 7 10ನೇ 3, 100ನೇ 5 ಆಯಿತು. ಅದೇ ರೀತಿ ಈಗ 7 10ನೇ 5 ಅಂದರೆ ಯಾವುದು? ಇಲ್ಲಿದೆ, ಹೌದಲ್ವಾ. ಇದು 7 10ನೇ 5. ನೆಕ್ಸ್ಟ್ 7 100ನೇ 41 ಇದೆ. ಇಲ್ಲಿ 100ನೇ 41ನ್ನು ಯಾವ ರೀತಿ ಬರೀಬಹುದು? 100ನೇ 41ನ್ನು ನಾನು 100ನೇ 40 ಪ್ಲಸ್ 100ನೇ 1 ಅಂತ ಬರಿಬಹುದು, ಹೌದಲ್ವಾ. ಈ 100ನೇ 40ನ್ನು ನಾನು 10ನೇ 4 ಅಂತಲೂ ಬರಿಬಹುದು, ಹೌದಲ್ವಾ. ಹಾಗಾದರೆ 10ನೇ 4ರ ನಂತರ 100ನೇ 1ರ ಗೆರೆಯನ್ನು ತಗೊಂಡ್ರೆ ಆಯಿತು. ಹಾಗಾಗಿ ಈಗ 7 10ನೇ 4 ಎಲ್ಲಿದೆ? 7 10ನೇ 4 ಇದು 100ನೇ 1 ಅಂದರೆ ಪಕ್ಕದ ಗೆರೆ, ಹೌದಲ್ವಾ. ಇಲ್ಲಿಗೆ ಬರುತ್ತೆ. ಇದೇನಾಯ್ತು ಈಗ? 7 100ನೇ 41 ಆಯಿತು, ಹೌದಲ್ವಾ. ಅಂದರೆ ಈ ಗಮನಿಸಿ, ಈಗ ಈ 3 ಸಂಖ್ಯೆಗಳಲ್ಲಿ ಯಾವುದು ಕಡಿಮೆ ಉದ್ದ ಇದೆ ಅಂತ ನೋಡೋದಾದರೆ 7 10ನೇ 3, 100ನೇ 5 ಇದೇನಿದೆ, ಇದು ಕಡಿಮೆ ಉದ್ದವಾದಂತಹ ಅಳತೆ. ಮತ್ತು ಹೆಚ್ಚು ಉದ್ದವಾದಂತಹ ಅಳತೆ ಯಾವುದು? 7 10ನೇ 5, ಹೌದಲ್ವಾ. ಜಿ ಪ್ರಶ್ನೆ. ಇಲ್ಲಿ ಅಳತೆ ಪಟ್ಟಿಯನ್ನು ಗಮನಿಸಿ. ಇಲ್ಲಿ 6 ಇದೆ, ಇಲ್ಲಿ 10ನೇ 64 ಇದೆ, ಹೌದಲ್ವಾ. ಹಾಗಾದರೆ ಇದನ್ನು ನಾವು 10ನೇ 60 ಅಂತ ಬರೀಬಹುದು. ಅದೇ ರೀತಿ ಇದನ್ನು 10ನೇ 61, 10ನೇ 62, 10ನೇ 63, ಇದು 10ನೇ 64, 10ನೇ 65, 10ನೇ 66, 10ನೇ 67. ಅದೇ ರೀತಿ ಇಲ್ಲಿ ಹಿಂದಕ್ಕೆ ಬಂದರೆ ಇದು 10ನೇ 59, 10ನೇ 58, ಇದು 10ನೇ 57. ಈಗ ಇಲ್ಲಿ 10ನೇ 65 ಅಂದರೆ ಯಾವುದು? ಇಲ್ಲಿ ಬರುತ್ತೆ, ಹೌದಲ್ವಾ. ಅದರ ಮುಂದಕ್ಕೆ 100ನೇ 15 ಅಂದರೆ ಇಲ್ಲಿ ಸಣ್ಣ ಸಣ್ಣ ಗೆರೆಗಳನ್ನು ನೋಡಿ, ಇದು 100ನೇ 1ರ ಗೆರೆಗಳು, ಹೌದಲ್ವಾ. ಈಗ ಇಲ್ಲಿ 15 ಗೆರೆ ಅಂದರೆ ಇಲ್ಲಿ ಬರುತ್ತೆ, ಇಲ್ಲಿಂದ ಇಲ್ಲಿಗೆ 10 ಪ್ಲಸ್ 5 ಇಲ್ಲಿಗೆ 15 ಬರುತ್ತೆ, ಇದು 100ನೇ 15. ಹಾಗಾದರೆ ಅಳತೆ ಪಟ್ಟಿಯ ಮೇಲಿನ ಈ ಗುರುತು ಎಷ್ಟು ಉದ್ದವನ್ನು ತೋರಿಸುತ್ತೆ ಅಂದರೆ 10ನೇ 65, 100ನೇ 15 ಮಾನಗಳು, ಹೌದಲ್ವಾ. ಅದೇ ರೀತಿ ಈಗ 5 100ನೇ 87. ಇಲ್ಲಿ ಈ 5 100ನೇ 87ನ್ನು ನಾವು ಯಾವ ರೀತಿ ಬರೀಬಹುದು? 5 10ನೇ 8 ಮತ್ತು 100ನೇ 7 ಅಂತ ಬರೀಬೋದು, ಹೌದಲ್ವಾ. ಯಾಕಂದರೆ ನಾವು 100ನೇ 87ನ್ನು 100ನೇ 80 ಪ್ಲಸ್ 100ನೇ 7 ಅಂತ ಬರಿಬೋದು. ಈ 100ನೇ 80ನ್ನು ನಾವು ವಾಪಸ್ಸು 10ನೇ 8 ಅಂತ ಬರಿಬೋದು, ಹೌದಲ್ವಾ. ಹಾಗಾದರೆ ಈ 5 ಮತ್ತು 10ನೇ 8 ಎರಡನ್ನೂ ಸೇರಿಸಿ ನಾವು 10ನೇ 58 ಅಂತಲೂ ಬರಿಬೋದು, ಹೌದಲ್ವಾ. ಹಾಗಾದರೆ ಇಲ್ಲಿ 10ನೇ 58 ಇಲ್ಲಿದೆ, ಅದರ ಮುಂದಕ್ಕೆ ಉಳ್ಕೊಂಡಿದ್ದು 100ನೇ 7. ಅಂದರೆ ಇಲ್ಲಿ ಸಣ್ಣ ಗೆರೆಗಳಿದೆ ಅಲ್ವಾ, ಇದರಲ್ಲಿ 7 ಗೆರೆಗಳು, ಇಲ್ಲಿ 5 ಇಲ್ಲಿಗೆ 7 ಬರುತ್ತೆ, ಹೌದಲ್ವಾ. ಇದು ಏನಾಯಿತು? 5 100ನೇ 87ಕ್ಕೆ ಸಮವಾಗಿದೆ. ನೆಕ್ಸ್ಟ್ 5 100ನೇ 7 ಅಂತ ಅಂದರೆ ಎಲ್ಲಿಗೆ ಬರುತ್ತೆ? ಇಲ್ಲಿ ನಾವು ಈ 5ನ್ನು 10ನೇ 1ರಲ್ಲಿ ಬರೆದ್ರೆ ಎಷ್ಟಾಗುತ್ತಿದು? 10ನೇ 50 ಆಗುತ್ತೆ, ಹೌದಲ್ವಾ. 10ನೇ 50 ಇಲ್ವೇ ಇಲ್ಲ, ಇಲ್ಲಿ ಎಷ್ಟಿದು? ಇಲ್ಲಿ 10ನೇ 57ರಿಂದ ಎಳತೆ ಪಟ್ಟಿ ಪ್ರಾರಂಭ ಆಗಿದೆ. ಅಂದರೆ ಈ 10ನೇ 50 ಏನಿದೆ ಅದು ಇನ್ನೂ ಹಿಂದಕ್ಕೆ ಬರುತ್ತೆ. ಹಾಗಾಗಿ ಇಲ್ಲಿ ನಾವು ಅದನ್ನು ಗುರುತು ಮಾಡೋದಕ್ಕೆ ಆಗೋದಿಲ್ಲ, ಹೌದಲ್ಲ. ಹಾಗಾದರೆ ಇಲ್ಲಿ ಅತಿ ಕಡಿಮೆ ಉದ್ದ ಇರುವಂತಹ ಸಂಖ್ಯೆ ಯಾವುದಂತ ಅಂದರೆ 5 100ನೇ 7, ಹೌದಲ್ವಾ. ಅದೇ ರೀತಿ ಅತಿ ಹೆಚ್ಚು ಉದ್ದ ಇರುವಂತಹ ಅಳತೆ ಯಾವುದು? ಮೊದಲನೇದು 10ನೇ 65, 100ನೇ 15, ಹೌದಲ್ವಾ. ಈಗ ಇಲ್ಲೊಂದು ಪ್ರಶ್ನೆ ಇದೆ, ಗಮನಿಸಿ. 15 10ನೇ 3, 100ನೇ 4 ಮತ್ತು 2 10ನೇ 6, 100ನೇ 8ರ ಮೊತ್ತ ಎಷ್ಟು? ಇದನ್ನು ವಿವಿಧ ರೀತಿಯಲ್ಲಿ ಪರಿಹರಿಸಬಹುದು. ಕೆಲವನ್ನು ಮುಂದೆ ತೋರಿಸಲಾಗಿದೆ. ಅಂದರೆ ಇದನ್ನು ವಿವಿಧ ರೀತಿಯಲ್ಲಿ ನಾವು ಇದನ್ನು ಲೆಕ್ಕವನ್ನು ಮಾಡ್ಬೋದು. ಅಂದರೆ ನಾವು ಇದಕ್ಕಿಂತ ಮುಂಚೆನೇ ಮಾಡಿದ್ದೀವಿ, ಹೌದಲ್ವಾ. ಇಲ್ಲಿ ಪೂರ್ಣಾಂಶಗಳನ್ನು ಕೂಡಿಸೋದು, 10ನೇ 1 ಭಾಗಗಳನ್ನು ಕೂಡಿಸೋದುಗಳನ್ನು, 100ನೇ 1 ಭಾಗಗಳನ್ನು ಕೂಡಿಸೋದು, ಹೌದಲ್ವಾ. ಈಗ ಮೊದಲನೇ ವಿಧಾನವನ್ನು ನೋಡೋಣ.
ಇದರಲ್ಲಿ ಪೂರ್ಣಾಂಶಗಳು ಯಾವ್ದ್ಯಾವುದು? 15 ಪ್ಲಸ್ 2 ಬ್ರ್ಯಾಕೆಟ್ ಹಾಕೋದನ್ನು ಮರಿಬಾರ್ದು, ಪ್ಲಸ್ 10ನೇ ಒಂದು ಭಾಗಗಳೆಷ್ಟಿದೆ? 10ನೇ 3 ಪ್ಲಸ್ 10ನೇ 6 ಬ್ರ್ಯಾಕೆಟ್ ಹಾಕಬೇಕು, ಪ್ಲಸ್ 100ರ ಭಾಗಗಳು 100ನೇ 4 ಪ್ಲಸ್ 100ನೇ 8 ಹೌದಲ್ಲ. ಈಗ ಇದನ್ನು ಮಾತ್ರ ಕೂಡಿಸೋಣ. 15 ಪ್ಲಸ್ 2 ಎಷ್ಟಾಯಿತು? 17 ಪ್ಲಸ್ 10ನೇ 9 ಪ್ಲಸ್ 100ನೇ 12. ಇಲ್ಲಿ 100ನೇ 10 ಅಂದರೆ ನಮಗೆ ಗೊತ್ತಿದೆ 100ನೇ 10 ಅನ್ನೋದು 10ನೇ 1ಕ್ಕೆ ಸಮ ಹೌದಲ್ವಾ. ಇಲ್ಲಿ 12 ಇದೆ, ಹಾಗಾಗಿ ಇಲ್ಲಿಗೆ ನಾನು 10ನ್ನು ಕಳಿಸ್ಬೋದು ಹೌದಲ್ವಾ. ಇಲ್ಲಿಗೆ 10ನ್ನು ಕಳಿಸಿದರೆ ಇಲ್ಲಿ 1 ಹೋಗುತ್ತೆ ಅಷ್ಟೇ ಹೌದಾ. ಆಗ ಇದೆಷ್ಟಾಗುತ್ತೆ? 10ನೇ 10 ಆಗುತ್ತೆ. ಈ 10ನೇ 10 ಆಯಿತು ಅಂದರೆ ಇದನ್ನು ನಾವು 1 ಮಾಡಿ ಅದನ್ನು ಇಲ್ಲಿಗೆ ಕಳಿಸ್ಬೋದು ಹೌದಲ್ವಾ. ಆಗ ಇಲ್ಲಿ ಉಳ್ಕೊಳ್ಳೋದೇನು? 18 ಆಗುತ್ತೆ, ಪ್ಲಸ್ ಇದು 1 ಆಗೋಯ್ತು, ಇಲ್ಲಿ 100ನೇ 2 ಮಾತ್ರ ಉಳಿಯುತ್ತೆ ಹೌದಲ್ವಾ. ಈಗ ಇದನ್ನು ಸಿಂಪ್ಲಿ ಏನಂತ ಬರಿಬೋದು? 18 100ನೇ 2 ಅಂತ ಬರಿಬೋದು ಹೌದಲ್ವಾ. ಇಲ್ಲಿ ನಿಮಗೆ ಅರ್ಥ ಆಯ್ತಾ ನಾನು ಏನು ಮಾಡಿದೆ ಅಂತ? ಇನ್ನು 17ನ್ನು ಹಾಗೆ ಬರೆದು ಈ 100ನ 9ನ್ನು ಹಾಗೆ ಬರೆದು ಇದನ್ನು ನಾನು ಏನಂತ ಬರಿತೀನಿ? 100ನೇ 10 ಪ್ಲಸ್ 100ನೇ 2 ಅಂತ ಬರೆದೆ. ಏನಾದ್ರು ವ್ಯತ್ಯಾಸ ಆಗುತ್ತಾ? ಏನೂ ಇಲ್ಲ ಹೌದಲ್ವಾ. ಈಗ 17ನ್ನು ಹಾಗೆ ಬರೆದು ಈಗ ಏನಾಗುತ್ತಿದ್ದು? 10ನೇ 9 ಪ್ಲಸ್ ನಮಗೆ ಗೊತ್ತಿದೆ 100ನೇ 10ನ್ನು 10ನೇ 1 ಅಂತಲೂ ಬರಿಬಹುದು, ಪ್ಲಸ್ 100ನೇ 2 ಹಾಗೆ ಬರೆಯೋಣ. ಇಲ್ಲಿ ನಾವೇನು ಮಾಡಿದ್ವಿ? 100ನೇ 10ನ್ನು 10ನೇ 1 ಆಗಿ ಬದಲಾಯಿಸಿಕೊಂಡಿದ್ದೀವಿ ಅಷ್ಟೇ. ಈಗ 17ನ್ನು ಹಾಗೆ ಬರೆದು ಈ 10ನೇ 9 ಪ್ಲಸ್ 10ನೇ 1ನ್ನು ಕೂಡಿಸಿದರೆ 10ನೇ 10 ಬರುತ್ತೆ, ಪ್ಲಸ್ 100ನೇ 2ನ್ನು ಹಾಗೆ ಬರೆಯೋಣ. ಈ 10ನೇ 10 ಅಂದ್ರೂ ಒಂದೇ, 1 ಅಂದ್ರೂ ಒಂದೇ. ಈಗ 17 ಪ್ಲಸ್ 1 18 ಪ್ಲಸ್ 100ನೇ 2 ಬರುತ್ತೆ ಹೌದಲ್ವಾ. ಈಗ 18 ಪ್ಲಸ್ 100ನೇ 2 ಅಂತ ಬರೆಯೋದ್ರ ಬದಲು ಇದನ್ನು 18 100ನೇ 2 ಅಂತ ಸಹ ಬರೀಬಹುದು ಹೌದಲ್ವಾ. ಇದು ಮೊದಲನೇ ವಿಧಾನ ಆಯಿತು. ಎರಡನೇ ವಿಧಾನದಲ್ಲಿ ಯಾವ ರೀತಿ ಬರೆಯೋದು ಅಂತ ನೋಡೋಣ. ಎರಡನೇ ವಿಧಾನದಲ್ಲಿ ನಾವು ಸಾಮಾನ್ಯ ವ್ಯವಕಲನ ಮಾಡುವ ರೀತಿಯಲ್ಲೇ ಮಾಡಬಹುದು ಅಂತ ಅಂದರೆ, ಈಗ 15 10ನೇ 3 ನಾವು ಎರಡನೇ ವಿಧಾನದಲ್ಲಿ ಸೇಮ್ ಸಂಕಲನ ಮಾಡೋ ರೀತಿಯಲ್ಲೇ ಮಾಡಬಹುದು. 100ನೇ 4 ಈಗ ಪೂರ್ಣಾಂಶಗಳ ಕೆಳಗಡೆ ಪೂರ್ಣಾಂಶ, 10ನೇ 1 ಭಾಗದ ಕೆಳಗಡೆ 10ನೇ 1 ಭಾಗ, 100ನೇ 1 ಭಾಗದ ಕೆಳಗಡೆ 100ನೇ 1 ಭಾಗ ಬರಬೇಕು ಅದಲ್ವಾ. ಈಗ ನಾವು ಇದನ್ನು ಕೂಡಿಸ್ತಾ ಇದ್ದೀವಿ. ಈಗ 100ನೇ 8 ಪ್ಲಸ್ 100ನೇ 4 ಅಂದರೆ 100ನೇ 12 ಮತ್ತು 10ನೇ 3 ಪ್ಲಸ್ 6 9 15 2 17 ಇಷ್ಟು ಬಂತಲ್ವಾ. ಈಗ ನಾವು ಇದನ್ನು ಸೇಮ್ ಹಿಂದಿನ ಲೆಕ್ಕದಲ್ಲಿ ಯಾವ ರೀತಿ ನಾವು ಬದಲಾಯಿಸ್ಕೊಂಡ್ವಿ ಆ ಥರ ಬದಲಾಯಿಸ್ಕೋಬೋದು. ಅಂದರೆ ಇಲ್ಲಿ 12 ಇದೆ, 12ರಲ್ಲಿ 10ನ್ನು ಇಲ್ಲಿ ಕೊಡೋಣ, ಆವಾಗ ಇದು ಎಷ್ಟಾಯಿತು? 10ನೇ 10 ಆಯಿತು. ಇದು 10ನೇ 10 ಆದಾಗ ಅದು 1 ಆಯಿತು, ಆ 1ನ್ನು ಇಲ್ಲಿ ಕೊಡೋಣ, ಆವಾಗ ಎಷ್ಟಾಯ್ತು? ಇದು 18 ಆಯಿತು. ಮತ್ತು ಇಲ್ಲಿ ಆಲ್ರೆಡಿ 10 ಕೊಟ್ಟಿದ್ದರಿಂದ ಇಲ್ಲಿ ಉಳ್ಕೊಂಡಿದ್ದೆಷ್ಟು? 100ನೇ 2 ಹೌದಲ್ವಾ. ಈ ರೀತಿ ಇದು ತುಂಬ ಸರಳವಾಗಿದೆ, ಕಲಿಯೋದಕ್ಕೂ ಬಹಳ ಈಸಿಯಾಗಿದೆ. ನೆಕ್ಸ್ಟ್ ಇನ್ನು ಮೂರನೇ ವಿಧಾನವನ್ನು ನೋಡೋದಾದರೆ, ಮೂರನೇ ವಿಧಾನವನ್ನು ನೋಡೋಣ. ಇದರಲ್ಲಿ ಯಾವ ರೀತಿ ಅಂತಂದರೆ, ಇಲ್ಲಿರೋದನ್ನು ಎಲ್ಲನೂ 100ನೇ 1ನೇ ಭಾಗಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಣ ಅದಲ್ಲ. ಇವಾಗ ಇಲ್ಲಿ ಪೂರ್ಣಾಂಶ 15 ಇದೆ ಅಂತಂದರೆ ಒಟ್ಟು ಎಷ್ಟಾಗುತ್ತೆ? ಇಲ್ಲಿ 1ಕ್ಕೆ 100 ಆದರೆ 15ಕ್ಕೆ 1500 ಆಗುತ್ತೆ ಹೌದಲ್ವಾ. ಈಗ 10ನೇ 3 ಭಾಗಕ್ಕೆ ಎಷ್ಟು 100ನೇ 1 ಆಗುತ್ತೆ ಅಂದರೆ 30 100ನೇ 1 ಭಾಗ ಆಗುತ್ತೆ, ಪ್ಲಸ್ 4 ಒಟ್ಟು ಎಷ್ಟಾಯಿತು? 1534 ಆಯಿತು ಹೌದಲ್ವಾ. ಅದೇ ರೀತಿ ಈ ಎರಡನೇ ಸಂಖ್ಯೆಯನ್ನು ನಾವು 100ನೇ 1 ಭಾಗಕ್ಕೆ ಬದಲಾಯಿಸಿದರೆ 2 ಅಂದರೆ 200, 10ನೇ 6 ಅಂದರೆ 60 ಮತ್ತು 100ನೇ 8 ಅಂದರೆ 8 ಕೂಡಿಸಿದರೆ ಎಷ್ಟಾಗುತ್ತೆ? 268 ಆಯಿತು ಹೌದಲ್ವಾ. ಈಗ ಎರಡನ್ನ ಕೂಡಿಸೋಣ. ಹಾಗಾದರೆ ಮೊದಲ ಭಿನ್ನಾಂಶ ಏನು? 100ನೇ 1534 ಮತ್ತು ಎರಡನೇದು ಏನಾಗುತ್ತೆ? 100ನೇ 268 ಹೌದಲ್ಲ. ಈಗ ಇವೆರಡನ್ನು ಕೂಡಿಸ್ಬೋದು. ಎಷ್ಟು ಬರುತ್ತೆ? 1534 ಪ್ಲಸ್ 268 ಇವೆರಡನ್ನು ಕೂಡಿಸಿದಾಗ 8 4 12 1 ದಶಕ 6 3 9 1 10 1 ದಶಕ 8 1 1802 100ನೇ 1802 ಬರುತ್ತೆ ಹೌದಲ್ವಾ. ಇದನ್ನು ನಾವು ಏನಂತ ಬರಿಬೋದು? ಇಲ್ಲಿ 18 ಇರೋದಲ್ಲ, ಅದು ಪೂರ್ಣಾಂಶ 18 100ನೇ 2 ಅಂತ ಬರಿಬೋದು. ಯಾಕೆಂದರೆ ಇಲ್ಲಿ ಪ್ರತಿ 100ಕ್ಕೆ 1 ಪೂರ್ಣಾಂಶ ಆಗುತ್ತೆ ಹೌದಲ್ವಾ. ಇಲ್ಲಿ 1800 ಇದೆ ಅಂತಂದರೆ 18 ಪೂರ್ಣಾಂಶ ಇದೆ, ಉಳ್ಕೊಂಡಿದ್ದು 2. ಈ ರೀತಿಯೂ ಸಹ ನಾವು
ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಬೋದು. ನೆಕ್ಸ್ಟ್, ಈ ಎರಡೂ ವಿಧಾನಗಳು ವಿಭಿನ್ನವಾಗಿವೆಯೇ ಅಂದರೆ ಹೌದು, ನಾವು 3 ವಿಧಾನಗಳನ್ನು ನೋಡಿದ್ದೀವಿ. ಇದು ಸಹ ಏನಾಗಿದೆ, ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಮುಂದೆ ಮಾಡಿರುವ 483 + 268ರ ಸಂಕಲನವನ್ನು ಗಮನಿಸಿ. ಮೇಲೆ ತೋರಿಸಿರುವ ವಿಧಾನಗಳ ನಡುವೆ ನೀವು ಯಾವುದಾದರೂ ಸಾಮ್ಯತೆಗಳನ್ನು ಗಮನಿಸಿದಿರಾ? ಈಗ ಇಲ್ಲಿ 400 + 80 + 3, ಈ 483ನ್ನು 483 ಅಂತ ಬರಿಬೋದು, 268ನ್ನು 268 ಅಂತ ಬರಿಬೋದು. ಈಗ ಇಲ್ಲಿ 400 ಮತ್ತು 200, ಈ 100ರ ಗುಂಪು ಮಾಡಿದರೆ ಪ್ಲಸ್ 10ರ ಗುಂಪು ಮಾಡಿದರೆ ಮತ್ತು ಬಿಡಿ ಸಂಖ್ಯೆಗಳನ್ನು ಗುಂಪು ಮಾಡಿದರೆ ಆಗ ಇದು 400, 200, 600, 80, 60, 140, 3, 8, 11 ಆಯಿತು. ಈಗ ಇಲ್ಲಿ 600 ಪ್ಲಸ್ ಈ 11ರನ್ನು ಏನು ಮಾಡಿದರೆ, ಈ 11ರಲ್ಲಿ 10ನ್ನು ಇಲ್ಲಿಗೆ ಕಳಿಸಿದರೆ 150 + 1 ಆಯಿತು. ಈಗ ಈ 150ರಲ್ಲಿ ಏನಾಯಿತು, 100 ಇದೆಯಲ್ಲ, ಆ 100ನ್ನು ಇಲ್ಲಿಗೆ ಕಳಿಸಿದರೆ 700 ಆಯಿತು, ಪ್ಲಸ್ 50 ಉಳಿದು 1, ಈಗ 751 ಆಯಿತು. ಈ ಕೆಳಗಿನ ಸಂಕಲನ ಏನಿದೆ ಅದು ನಾವು ಮಾಡಿದಂತಹ 3ನೇ ವಿಧಾನಕ್ಕೆ ಸ್ವಲ್ಪ ಸಾಮ್ಯತೆ ಇದೆ ಅಂತ ಹೇಳ್ಬೋದು, ಹೌದಲ್ವಾ? ನೆಕ್ಸ್ಟ್, ಇಲ್ಲೊಂದು ಉದಾಹರಣೆ ಇದೆ. ಇವುಗಳ ವ್ಯತ್ಯಾಸವೇನು? 25 10ನೇ 9 - 6 10ನೇ 4 100ನೇ 7 ಇದೆ. ಇದನ್ನು ಯಾವ ರೀತಿ ನಾವು ವ್ಯವಕಲನ ಮಾಡೋದು ಅಂತ ನೋಡಿದ್ರೆ ಇಲ್ಲಿ ಗಮನಿಸಿ, ಇಲ್ಲಿ 2ನೇ ವಿಧಾನವನ್ನು ಅನುಸರಿಸಲಾಗಿದೆ. ಇಲ್ಲಿ 25 100ನೇ 9ನ್ನು ನಾವಿಲ್ಲಿ 25 100ನೇ 9ರಲ್ಲಿ 1ನ್ನು ನಾವೇನು ಮಾಡಿದ್ದೀವಿ, 100ನೇ 10 ಆಗಿ ಬರೆದಿದ್ದೀವಿ. 100ನೇ 10 ಆಗಿ ಬರಿಬೋದು, ಹೌದಲ್ವಾ? ಇಲ್ಲಿ 10ನೇ 1ನ್ನು ತೆಗೆದು ಇಲ್ಲಿಗೆ 100ನೇ 10 ಆಗಿ ಬರೆದಿದ್ದೀವಿ. ಯಾಕೆ ಅಂದರೆ ಇಲ್ಲಿ 2ನೇ ಸಂಖ್ಯೆ ಏನಿದೆ ಅದರಲ್ಲಿ 100ನೇ 1 ಭಾಗ ಇದೆ, ಹೌದಲ್ವಾ? ಅದರ ವ್ಯತ್ಯಾಸ ಕಂಡುಹಿಡಿಬೇಕಂದ್ರೆ ಇಲ್ಲಿ ಮೊದಲ ಸಂಖ್ಯೆಯಲ್ಲಿ 100ನೇ 1ರ ಭಾಗ ಇರಬೇಕು, ಹೌದಲ್ವಾ? ಹಾಗಾಗಿ ಇಲ್ಲಿಗೆ 10ನೇ 1ನ್ನು ಈ ಕಡೆ 100ನೇ 10 ಆಗಿ ಬರೆಯಲಾಗಿದೆ. 100ನೇ 10ರಿಂದ 100ನೇ 7 ಕಳೆದರೆ 100ನೇ 3 ಬಂತು. 10ನೇ 8ರಿಂದ 10ನೇ 4ನ್ನು ಕಳೆದರೆ 10ನೇ 4 ಬಂತು. 25ರಲ್ಲಿ 6 ಕಳೆದರೆ 19 ಬಂತು. ಈಗ ಎಷ್ಟು ಸುಲಭವಾಗಿ ಉತ್ತರವನ್ನು ಕಂಡುಹಿಡ್ಕೊಂಡಿದ್ದೀವಿ, ಹೌದಲ್ಲ? ಈಗ ಇದನ್ನು 100ನೇ 1 ಭಾಗಕ್ಕೆ ಪರಿವರ್ತಿಸಬೇಕು ಅಂದರೆ ಏನು ಮಾಡಬೇಕು ಅಂತ ನೋಡೋಣ. ಈಗ ಎಲ್ಲವನ್ನೂ 100ನೇ 1 ಭಾಗಕ್ಕೆ ಪರಿವರ್ತನೆ ಮಾಡೋದಾದರೆ ಇಲ್ಲಿ 19 ಏನಿದೆ ಅದನ್ನು 100ನೇ 1900 ಅಂತ ಬರಿಬಹುದು, ಹೌದಲ್ವಾ? ಪ್ಲಸ್ ಈ 10ನೇ 4ನ್ನು 100ನೇ 40 ಅಂತ ಬರಿಬಹುದು. ಈಗ ಇದು 100ನೇ 3 ಆಯಿತು. ಈಗ ಒಟ್ಟು ಎಷ್ಟಾಯಿತು, 1943 ಆಯಿತು, ಹೌದಲ್ವಾ? 100ನೇ 1943 ಆಗುತ್ತೆ. ಇವುಗಳ ವ್ಯತ್ಯಾಸವೇನು? 15 10ನೇ 3 100ನೇ 4 - 2 10ನೇ 6 100ನೇ 8. ಈಗ ಪ್ರಶ್ನೆಯನ್ನು ಈ ರೀತಿ ಬರ್ಕೊಂಡ ಮೇಲೆ ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಕಳೆಯೋದು ಕಷ್ಟ, ಹೌದಲ್ವಾ? ದಶಕ ತಗೊಳ್ತೀವಲ್ಲ, ಆ ರೀತಿ ಇಲ್ಲಿ ಮುಂಚೆನೇ ತಗೊಂಡು ಇಟ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ 100ನೇ 4 ಇದೆ, ಇಲ್ಲಿ 100ನೇ 8 ಇದೆ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಒಂದು ದಶಕ ತಗೊಂಡ್ರೆ ಇದೇನಾಯಿತು, 100ನೇ 14 ಆಯಿತು, ಮತ್ತು ಇದು 100ನೇ 2 ಆಯಿತು, ಹೌದಲ್ವಾ? ಈಗ 100ನೇ 2 ಆದರೆ ಮತ್ತೆ ಇಲ್ಲಿ 100ನೇ 6ನ್ನು ಕಳೆಯೋದಕ್ಕಾಗಲ್ಲ. ಮತ್ತೆ ಇಲ್ಲಿಂದ ಇಲ್ಲಿಗೆ ದಶಕ ತಗೊಂಡ್ರೆ ಅಂದರೆ 10 ಜಾಸ್ತಿ ಆಗಬೇಕು. ಆಗ ಇದು 14 ಆಯಿತು, ಇದು 12 ಆಯಿತು, ಹೌದಲ್ವಾ? ಈಗ ನೋಡಿ, 100ನೇ 14ರಲ್ಲಿ 108ನ್ನು ಕಳೆದರೆ 106, ಮತ್ತು ಇಲ್ಲಿ 112ರಲ್ಲಿ 106ನ್ನು ಕಳೆದರೆ 6, ಮತ್ತು 14ರಲ್ಲಿ 2 ಕಳೆದರೆ 12, ಹೌದಲ್ವಾ? ಈ ರೀತಿಯಾಗಿ ನಾವು ವ್ಯತ್ಯಾಸವನ್ನು ಕಂಡುಹಿಡಿಬೋದು. ಮುಂದೆ ಮಾಡಿರುವ 653 - 268ರ ವ್ಯವಕಲನವನ್ನು ಗಮನಿಸಿ. ಮೇಲೆ ತೋರಿಸಿರುವ ವಿಧಾನಗಳ ನಡುವೆ ನೀವು ಯಾವುದಾದರೂ ಸಾಮ್ಯತೆಗಳನ್ನು ಗಮನಿಸಿದಿರಾ? ಈಗ ಇಲ್ಲಿ ನೋಡಿ, 653ನ್ನು 650 + 3 ಅಂತ ಬರಿಬೋದು. ಅದೇ ರೀತಿ ಇಲ್ಲಿ 268ನ್ನು 200 + 60 + 8 ಅಂತ ಬರಿಬೋದು, ಹೌದಲ್ವಾ? ಈಗ 100ರ ಗುಂಪುಗಳನ್ನು ಮಾಡ್ಕೋಬೇಕು. ಇಲ್ಲಿ ಮಧ್ಯ ಮೈನಸ್ ಇರೋದ್ರಿಂದ ಮೈನಸ್ ಬರುತ್ತೆ. ಪ್ಲಸ್ 50 - 60 + 30 - 8, ಹೌದಲ್ವಾ? ಈಗ ಇದನ್ನು ಕಳೆಯೋದಕ್ಕೆ ಮುಂಚೆ ಇಲ್ಲಿ ಗಮನಿಸಿ, ಇಲ್ಲಿ 50ರಿಂದ 60 ಕಳೆಯೋದಕ್ಕಾಗೋದಿಲ್ಲ, 3ರಿಂದ 8ನ್ನು ಕಳೆಯೋದಕ್ಕಾಗೋದಿಲ್ಲ. ಅದಕ್ಕೆ ಏನಾಯಿತು, ಇಲ್ಲಿಂದ ಇಲ್ಲಿಗೆ ಒಂದು ದಶಕ ಹೋಯಿತು. ಇಲ್ಲಿ 13 ಆಯಿತು, ಇದು 40 ಆಯಿತು. ಮತ್ತೆ ಇಲ್ಲಿ 40ರಿಂದ 60 ಕಳೆಯೋಕ್ಕಾಗಲ್ಲ ಅಂತ ಹೇಳಿ ಏನು ಮಾಡೋದು, ಇಲ್ಲಿಂದ ಇಲ್ಲಿಗೆ ಮತ್ತೆ 10 ಇಲ್ಲಿ ದಶಕ ಕೊಟ್ಟಂಗೆ ಇಲ್ಲಿ ಶತಕವನ್ನು ಕೊಡಬೇಕು. ಆವಾಗ ಏನಾಯ್ತಿದು, ಇದೇನಾಯಿತು, 140 ಆಯಿತು. ಈಗ ಆರಾಮ್ಸೆ ನಾವು ಕಳೆಯೋ ಲೆಕ್ಕ ಮಾಡ್ಬೋದು. ಇಲ್ಲಿ 13ರಲ್ಲಿ 8 ಕಳೆದರೆ 5 ಆಯಿತು, ಇಲ್ಲಿ 140ರಲ್ಲಿ 60 ಕಳೆದರೆ 80 ಆಯಿತು, 500ರಲ್ಲಿ 200 ಕಳೆದರೆ 300 ಆಯಿತು, ಒಟ್ಟು 385 ಆಯಿತು, ಹೌದಲ್ವಾ? ಇದೇ ಸಾಮ್ಯತೆಯನ್ನು ನಾವು ಹಿಂದೆ ಗಮನಿಸಿದ್ದೀವಿ. ಯಾವ ರೀತಿ ಅಂತ ಅಂದರೆ, ಇಲ್ಲಿ ವ್ಯವಕಲನ ಮಾಡೋದಕ್ಕೆ ಇಲ್ಲಿ ಮುಂದಿನ ಸಂಖ್ಯೆ ಏನಿದೆ ಅದು ದೊಡ್ಡದಿರೋದ್ರಿಂದ ನಾವು ಹಿಂದೆಗಡೆಯಿಂದ ದಶಕ ಮತ್ತು ಶತಕಗಳನ್ನು ತೊಗೊಂಡಿದ್ದೀವಲ್ವ, ಹಾಗಾಗಿ ಇದೇ ರೀತಿಯ ಸಾಮ್ಯತೆಯನ್ನು ಆ ಸಂಖ್ಯೆಗಳ ವ್ಯವಕಲನವನ್ನು ಸಹ ಹೊಂದಿದೆ.
3.3ರ ಕೊನೆಯ ಕಂಡುಹಿಡಿಯಿರಿ ಪ್ರಶ್ನೆ. ಮೊತ್ತ ಮತ್ತು ವ್ಯತ್ಯಾಸಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಗಮನಿಸಿ, ಕೆಲವೊಂದು ಸಂಕಲನ ಮಾಡಲು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಮತ್ತು ಕೆಲವೊಂದನ್ನು ವ್ಯವಕಲನ ಮಾಡಬೇಕು, ಹೌದಲ್ವಾ? ಹಾಗಾಗಿ ಇಲ್ಲಿ ಮೊತ್ತ ಮತ್ತು ವ್ಯತ್ಯಾಸಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಪ್ಲಸ್ ಇದ್ದರೆ ನಾವು ಮೊತ್ತ ಕಂಡುಹಿಡಿಬೇಕು, ಮೈನಸ್ ಇದ್ದರೆ ನಾವು ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ಮೊದಲ ಪ್ರಶ್ನೆ, 10ನೇ 3 ಮತ್ತು 3 100ನೇ 4ರ ಮೊತ್ತವನ್ನು ಕಂಡುಹಿಡಿಬೇಕು. ಇಲ್ಲಿ ಪ್ಲಸ್ ಇದೆ, ಹಾಗಾಗಿ ಮೊದಲಿಗೆ ಇಲ್ಲಿರುವ ಭಿನ್ನಾಂಶಗಳನ್ನು ಗಮನಿಸಿ. ಮೊದಲನೇ ಸಂಖ್ಯೆಯಲ್ಲಿ 10ನೇ 3 ಇದೆ, ಎರಡನೇ ಸಂಖ್ಯೆಯಲ್ಲಿ 100ನೇ 4 ಇದೆ. ನಮಗೆ ಇಲ್ಲಿ ಕೂಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಈ ಭಿನ್ನಾಂಶವನ್ನು ಒಂದು ರೂಪದಲ್ಲಿ ಬರ್ಕೋಬೇಕಾಗತ್ತೆ. ಅಂದರೆ ಎಲ್ಲ 10ನೇ 1ರ ಭಾಗದಲ್ಲಿರಬೇಕು ಅಥವಾ 100ನೇ 1ರ ಭಾಗದಲ್ಲಿರಬೇಕು, ಹೌದಲ್ವಾ? ಈಗ ಇಲ್ಲಿ ಏನು ಮಾಡೋಣ, 10ನೇ 3ನ್ನು 100ನೇ 1ರ ಭಾಗದಲ್ಲಿ ಬರೆಯೋಣ. ಅಂದರೆ 10ನೇ 3ನ್ನು ನಾವು ಯಾವ ರೀತಿ ಬರೀಬೋದು? ನಮಗೆ ಗೊತ್ತು, 10ನೇ 1 ಅಂದರೆ 100ನೇ 10, ಹಾಗಾದರೆ 10ನೇ 3 ಅಂದರೆ 100ನೇ 30 ಆಗುತ್ತೆ, ಹೌದಲ್ವಾ? ಹಾಗಾದರೆ ನಾನು ಇಲ್ಲಿ ಇದನ್ನು 100ನೇ 30 ಪ್ಲಸ್ 3 100ನೇ 4 ಅಂತ ಬರೀತೀನಿ. ಈಗ ಇವೆರಡನ್ನು ಸಂಕಲನ ಮಾಡೋಣ. ಎರಡನೇ ವಿಧಾನದಲ್ಲಿ 100 100ನೇ 30 ಪ್ಲಸ್ 3 100ನೇ 4. ಇಲ್ಲಿ 100ನೇ 1ರ ಭಾಗವನ್ನು 100ನೇ 1ರ ಭಾಗದ ಕೆಳಗೇನೆ ಬರ್ಕೋಬೇಕು. ಈಗ 130 ಮತ್ತು 104ನ್ನು ಕೂಡಿಸೋಣ. ಎಷ್ಟು ಬರುತ್ತೆ? 100ನೇ 34 ಬರುತ್ತೆ, ಹೌದಲ್ವಾ? ಇದನ್ನು ಬೇಕಿದ್ರೆ ನಾವು ಮತ್ತೊಂದು ವಿಧಾನದಲ್ಲಿ ಕಂಡುಹಿಡಿಬೋದು. ಅಂದರೆ ಎಲ್ಲವನ್ನು 100ನೇ 1ರ ಭಾಗಕ್ಕೆ ಇದನ್ನು ಬದಲಾಯಿಸ್ಬೋದು. ಅಂದರೆ ಇಲ್ಲಿ 10ನೇ 3ನ್ನು 100ನೇ 30 ಅಂತ ಬರಿಬೋದು. ಪ್ಲಸ್ ಇಲ್ಲಿ ನಮಗೆ ಗೊತ್ತಿದೆ, ಪ್ರತಿ ಪೂರ್ಣಾಂಶಕ್ಕೆ ನಾವು 100ನೇ 100 ಅಂತ ಬರಿಬೋದು, ಹೌದಲ್ವಾ? ಹಾಗಾದರೆ ಇಲ್ಲಿ 3 ಇದೆ, ಹಾಗಾದರೆ ಎಷ್ಟಾಗುತ್ತೆ? ಇದು 300 ಆಗುತ್ತೆ, ಹೌದಲ್ವಾ? 100ನೇ 300 ಆಗುತ್ತೆ, ಪ್ಲಸ್ 4 ಎಷ್ಟಾಗುತ್ತೆ? 304 ಆಗುತ್ತೆ. 100ನೇ 304 ಆಗುತ್ತೆ. ಇವಾಗಲೂ ಸಹ ನಾವು ಡೈರೆಕ್ಟ್ ಸಂಕಲನ ಮಾಡ್ಬೋದು. 30 ಪ್ಲಸ್ 304 ಎಷ್ಟಾಗುತ್ತೆ? 334 ಆಗುತ್ತೆ, ಹೌದಲ್ವಾ? ಇದು ಸಹ ಮೊತ್ತನೇ, ಎರಡು ಒಂದೇ ಉತ್ತರ ಬರುತ್ತೆ. ಇಲ್ಲಿ ಪೂರ್ಣಾಂಶವನ್ನು ಹೊರಗೆ ತೆಗೆದ್ರೆ 300ನ್ನು ಹೊರಗಡೆ ತೆಗೆಯೋಣ, ಅದು ಪೂರ್ಣಾಂಶ ಆದಾಗ 3 ಆಗುತ್ತೆ. ಉಳ್ಕೊಂಡಿದ್ದು 100ನೇ 34, ಹೌದಲ್ವಾ? ಈಗಲೂ ಸಹ ನಮ್ಗೆ ಅದೇ ಉತ್ತರ ಬಂತು. ನಮಗೆ ಯಾವುದು ಈಸಿ ಆಗುತ್ತೆ ಆ ವಿಧಾನವನ್ನು ನಾವು ಫಾಲೋ ಮಾಡಬಹುದು. ಬಿ ಪ್ರಶ್ನೆ, 9 10ನೇ 5 100ನೇ 7 ಪ್ಲಸ್ 2 10ನೇ 1 100ನೇ 3 ಇವೆರಡರ ಮೊತ್ತವನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಇಲ್ಲಿ ಭಿನ್ನಾಂಶಗಳನ್ನು ಗಮನಿಸಿ. 10ನೇ 1ರ ಭಿನ್ನಾಂಶಗಳಿದೆ, 100ನೇ 1ರ ಭಿನ್ನಾಂಶಗಳು ಇದೆ ಮತ್ತು ಪೂರ್ಣ ಸಂಖ್ಯೆಗಳು ಇದೆ, ಹೌದಲ್ವಾ? ಹಾಗಾಗಿ ಇದನ್ನು ನಾವು ನೇರವಾಗಿ ಸಂಕಲನ ಮಾಡ್ಬೋದು. ಅಂದರೆ ಮೊದಲಿಗೆ ನಾನು 9 10ನೇ 5 100ನೇ 7 ಬರ್ಕೋತೀನಿ. ಮತ್ತು ಅದರ ಕೆಳಗಡೆ 2 10ನೇ 1 100ನೇ 3. ಈಗ ಇದನ್ನು ಸಂಕಲನ ಮಾಡಿದರೆ 100ನೇ 7 ಪ್ಲಸ್ 100ನೇ 3 ಅಂದರೆ ಎಷ್ಟು ಬರುತ್ತೆ? 100ನೇ 10 ಬರುತ್ತೆ. ಇಲ್ಲಿ 10ನೇ 5 ಪ್ಲಸ್ 10ನೇ 1 ಎಷ್ಟಾಯಿತು? 10ನೇ 6 ಆಯಿತು. ಇಲ್ಲಿ 9 ಪ್ಲಸ್ 2 11 ಆಯಿತು, ಹೌದಲ್ವಾ? ಈಗ ನೀವು ಇಲ್ಲಿ ಗಮನಿಸಿ, ಇದು 100ನೇ 10 ಇದೆ ಅಲ್ವಾ? ನಮಗೆ ಗೊತ್ತಿದೆ 100ನೇ 10 ಅಂದರೂ ಒಂದೇ, 10ನೇ 1 ಅಂದರೂ ಒಂದೇ, ಹೌದಲ್ವಾ? ಹಾಗಾಗಿ ಇಲ್ಲಿ 10 ಆಗ್ತಾ ಇದ್ದಂಗೆ ನಾವೇನು ಮಾಡ್ಬೋದು? ಇದನ್ನು 10ನೇ 1ರ ಭಾಗಕ್ಕೆ 1ನ್ನು ಕಳಿಸ್ಬೋದು. ಅಂದರೆ ಈಗ ನಾವು ಯಾವ ರೀತಿ ಕೂಡುವಾಗ 10ಕ್ಕಿಂತ ಹೆಚ್ಚು ಬಂದಾಗ ದಶಕನ ಹಿಂದಕ್ಕೆ ಕೊಡ್ತೀವಿ, ಅದೇ ರೀತಿ ನಾವು ಇಲ್ಲೂ ಸಹ ಮಾಡ್ಬೋದು. ಹಾಗಾಗಿ ಇಲ್ಲಿ 100ನೇ 10 ಆಗಿರೋದ್ರಿಂದ ಇಲ್ಲಿ ಒಂದು ದಶಕವನ್ನು ಕಳಿಸೋಣ. ಆವಾಗ ಇಲ್ಲಿ ಎಷ್ಟಾಗುತ್ತೆ? ಇದು 10ನೇ 7 ಆಗುತ್ತೆ, ಹೌದಲ್ವಾ? 11 10ನೇ 7. ಇಲ್ಲಿ ಪೂರ್ಣವಾಗಿ ನಾವು 1ನ್ನು ಇಲ್ಲಿ ಕಳಿಸಿರೋದ್ರಿಂದ ಇಲ್ಲಿ ಏನೂ ಉಳಿಯೋದಿಲ್ಲ. ಹಾಗಾದರೆ ಉತ್ತರ ಎಷ್ಟು? 11 10ನೇ 7. ಈ ಲೆಕ್ಕವನ್ನು ನೀವು ಬೇಕಿದ್ರೆ ಮೊದಲನೇ ವಿಧಾನದಲ್ಲೂ ಸಹ ಮಾಡ್ಬೋದು. ಯಾವ ರೀತಿ? ಪೂರ್ಣಾಂಶಗಳನ್ನು ಕೂಡಿಸೋದು. 9 ಪ್ಲಸ್ 2 ಪ್ಲಸ್ 10ನೇ 1ರ ಭಾಗ 10ನೇ 5 ಪ್ಲಸ್ 10ನೇ 1 ಬ್ರ್ಯಾಕೆಟ್ ಹಾಕಬೇಕು, ಪ್ಲಸ್ 100ನೇ 7 ಪ್ಲಸ್ 100ನೇ 3. ಈಗ 9 2 11 ಆಯಿತು, ಪ್ಲಸ್ ಇದು 10ನೇ 6 ಆಯಿತು, ಪ್ಲಸ್ ಇದು 100ನೇ 10 ಆಯಿತು. ಈಗಲೂ ಸಹ ಅದೇ ಉತ್ತರ ಬಂದಿದೆ. 11 ಪ್ಲಸ್ 10ನೇ 6. ಈಗೇನು ಮಾಡೋಣ? ಇಲ್ಲಿ 100ನೇ 10 ಇರೋದ್ರಿಂದ ಇಲ್ಲಿಗೊಂದು ದಶಕ ಕೊಡೋಣ. ಅವಾಗ ಎಷ್ಟಾಯ್ತು? ಇದು 10ನೇ 7 ಆಯಿತು. ಪ್ಲಸ್ ಇಲ್ಲಿ ಏನೂ ಉಳಿದಿಲ್ಲ, 100ನೇ 0 ಅಂದ್ಕೊಂಡಿದ್ದು 11 10ನೇ 7, ಹೌದಲ್ವಾ? ಈಗಲೂ ಸಹ ಅದೇ ಉತ್ತರವನ್ನು ಪಡಿತೀವಿ. ಮೂರನೇ ವಿಧಾನದಲ್ಲೂ ಸಹ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಬಹುದು. ಹೇಗೆ? ಇಲ್ಲಿ 9 ಅಂದರೆ ಅದೇನಾಗುತ್ತೆ? ಅದು 900 ಆಗುತ್ತೆ.
5 ಅಂದರೆ ಇಲ್ಲಿ 50 ಆಗುತ್ತೆ, ಮತ್ತು 7 ಒಟ್ಟು ಎಷ್ಟಾಯಿತು 957 ಆಯಿತು. ಅದೇ ರೀತಿ ಇಲ್ಲಿ 2 ಅಂದರೆ 200, 1 ಅಂದರೆ 10, 3 ಅಂದರೆ 3ನೇ 3, 213 ಆಗುತ್ತಲ್ವ. ಈ ಎರಡನ್ನು ಕೂಡಿಸ್ಬೋದು. ಈ ಭಿನ್ನಾಂಶವನ್ನು ಪೂರ್ಣವಾಗಿ 100ನೇ 1ರ ಭಾಗಕ್ಕೆ ನಾವು ಬದಲಾಯಿಸ್ತಾ ಇದ್ದೀವಿ. ಈಗ ಇದನ್ನು ನಾವು ಬದಲಾಯಿಸಿದರೆ ಏನು ಬರುತ್ತೆ, 957 ಪ್ಲಸ್ 100ನೇ 213, ಹೌದಲ್ಲ. ಈಗ ಒಟ್ಟಿಗೆ ಇವೆರಡನ್ನು ಕೂಡಿಸಿದರೆ ಎಷ್ಟು ಬರುತ್ತೆ, 957 213, 7 3 10, 1 ದಶಕ, 5 1 6 1 7, 9 2 11, ನೂರನೇ 1170. ಇಲ್ಲಿ ನಮಗೆ ಗೊತ್ತಿದೆ ಪ್ರತಿ 100ಕ್ಕೆ ಒಂದು ಪೂರ್ಣಾಂಶ ಅಂದರೆ ಇಲ್ಲಿ ಪೂರ್ಣಾಂಶ 11 ಸಿಗುತ್ತೆ. ಹಾಗಾಗಿ 11ನ್ನು ಹೊರಗಡೆ ತೆಗೆದರೆ ಉಳ್ಕೊಂಡಿದ್ದೆಷ್ಟು, 11 100ನೇ 70. ಅಥವಾ ಇದನ್ನು 100ನೇ 70 ಅಂದರೂ ಒಂದೇ, 10ನೇ 7 ಅಂದರೂ ಒಂದೇ, ಹೌದಲ್ಲ. ಈಗಲೂ ಸಹ ಅದೇ ಉತ್ತರವನ್ನು ನಾವು ಪಡೆದಿದ್ದೀವಿ. ನೆಕ್ಸ್ಟ್ ಸಿ ಪ್ರಶ್ನೆಯನ್ನು ಗಮನಿಸಿ. 15 10ನೇ 6 100ನೇ 4 ಮತ್ತು 14 10ನೇ 3 100ನೇ 6 ಇವೆರಡರ ಮೊತ್ತವನ್ನು ನಾವು ಕಂಡುಹಿಡಿಯಬೇಕು. ಯಾವ ವಿಧಾನವನ್ನು ಅನುಸರಿಸೋಣ? ನಾನೀಗ ಎರಡನೇ ವಿಧಾನದಲ್ಲಿ ಮೊತ್ತವನ್ನು ಕಂಡುಹಿಡಿತಾ ಇದ್ದೀನಿ. 15 ಪೂರ್ಣಾಂಶ ಇದೆ, 10ನೇ 6. ಯಾವಾಗ ಎರಡೂ ಸಂಖ್ಯೆಗಳಲ್ಲಿ ಒಂದೇ ರೀತಿಯ ಭಿನ್ನಾಂಶಗಳು ಮತ್ತು ಪೂರ್ಣಾಂಶಗಳಿರುತ್ತೆ ಆಗ ನಾವು ಎರಡನೇ ವಿಧಾನವನ್ನು ಆರಾಮವಾಗಿ ಬಳಸಬಹುದು. ಈಗ ಮೊತ್ತವನ್ನು ಕಂಡುಹಿಡಿಯೋಣ. 100ನೇ 4 100ನೇ 6 ಎಷ್ಟು ಬರುತ್ತೆ, 100ನೇ 10. ನೆಕ್ಸ್ಟ್ ಇಲ್ಲಿ 10ನೇ 6 10ನೇ 3, 10ನೇ 1ರ ಭಾಗವನ್ನು ಕೂಡಿಸ್ತಾ ಇದ್ದೀವಿ, 10ನೇ 9. ಈಗ ಪೂರ್ಣಾಂಶ 15 14 ಎಷ್ಟಾಗುತ್ತೆ, 29 ಆಗುತ್ತೆ, ಹೌದಲ್ಲ. ಈಗ ನೀವಿಲ್ಲಿ ಗಮನಿಸ್ಬೋದು, ಇಲ್ಲಿ 100ನೇ 10 ಇದೆ. ಅಂದರೆ ಇದು ಎಷ್ಟಕ್ಕೆ ಸಮ ಆಗುತ್ತೆ, 100ನೇ 10 10ನೇ 1ಕ್ಕೆ ಸಮ ಆಗುತ್ತೆ. ಹಾಗಾಗಿ ಈ 10ನೇ 1ನ್ನು ನಾವು ಈ ಕಡೆ ಕಳಿಸೋಣ. ಆಗ ಇದು ಎಷ್ಟಾಯಿತು, ಆಲ್ರೆಡಿ 10ನೇ 9 ಇದೆ, ಇದಕ್ಕೆ ಮತ್ತೆ 10ನೇ 1ನ್ನು ಸೇರಿಸಿದರೆ ಇದು ಮತ್ತೆ 10ನೇ 10 ಆಯಿತು, ಹೌದಲ್ವಾ. ಈ 10ನೇ 10 ಅಂದರೆ ನಮಗೆ ಗೊತ್ತಿದೆ, 10ನೇ 10 ಅಂದರೆ ಅದು ಪೂರ್ಣಾಂಶ 1ಕ್ಕೆ ಸಮ. ಹಾಗಾಗಿ ಈ 10ನೇ 10ನ ಪೂರ್ತಿ ನಾವು ಪೂರ್ಣಾಂಶಕ್ಕೆ ಕಳಿಸಿದರೆ 29 ಏನಾಯಿತು, 30 ಆಯಿತು, ಹೌದಲ್ವಾ. ಹಾಗಾದರೆ ಇದು 30 ಆಯಿತು. ಈ 10ನೇ 10ನ ಇಲ್ಲಿ ಕಳಿಸಿದ ಮೇಲೆ ಇಲ್ಲಿ ಏನೂ ಉಳಿದಿಲ್ಲ. ಇಲ್ಲೂ ಸಹ 100ನೇ 10ನ ಈ ಕಡೆ ಕಳಿಸಿದ ಮೇಲೆ ಏನೂ ಉಳಿದಿಲ್ಲ. ಹಾಗಾದರೆ ಉತ್ತರ ಎಷ್ಟು, 30 ಆಗುತ್ತೆ. ಪೂರ್ಣಾಂಶ 30 ಆಗುತ್ತೆ, ಹೌದಲ್ವಾ. ನೆಕ್ಸ್ಟ್ ಡಿ ಪ್ರಶ್ನೆ. 7 100ನೇ 7 ಮೈನಸ್ 4 100ನೇ 4. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಈ ಎರಡು ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ಇಲ್ಲೂ ಸಹ ಪೂರ್ಣಾಂಶ ಇದೆ, 100ನೇ 1ರ ಭಾಗಗಳಿದೆ. ಹಾಗಾಗಿ ಎರಡನೇ ವಿಧಾನದಲ್ಲಿ ನಾವು ಆರಾಮವಾಗಿ ವ್ಯತ್ಯಾಸವನ್ನು ಕಂಡುಹಿಡಿಬೋದು. 7 100ನೇ 7 4 100ನೇ 4. ಈಗ 100ನೇ 7ರಲ್ಲಿ 100ನೇ 4ನ್ನು ಕಳೆದರೆ ಎಷ್ಟು ಬರುತ್ತೆ, 7 ಮೈನಸ್ 4 3, 100ನೇ 3 ಉಳಿತು. ಈ ಛೇದವನ್ನು ಹಾಗೆ ಬರ್ಕೊಂಡು ಅಂಶದಲ್ಲಿರುವಂತಹ ಸಂಖ್ಯೆಗಳನ್ನು ವ್ಯವಕಲನ ಮಾಡಿದರೆ ಆಯಿತು. ಈಗ 7ರಲ್ಲಿ 4 ಕಳೆದರೆ 3 ಬಂತು. ಹಾಗಾದರೆ 7 100ನೇ 7 ಮತ್ತು 4 100ನೇ 4ರ ವ್ಯತ್ಯಾಸ ಎಷ್ಟು, 3 100ನೇ 3, ಹೌದಲ್ವಾ. ನೆಕ್ಸ್ಟ್ ಈ ಪ್ರಶ್ನೆ. 8 100ನೇ 6 ಮತ್ತು 5 100ನೇ 3ರ ವ್ಯತ್ಯಾಸವನ್ನು ಕಂಡುಹಿಡಿಬೇಕು, ಅಂದರೆ ಕಳಿಬೇಕು, ಹೌದಲ್ವಾ. ಇದರಲ್ಲೂ ಪೂರ್ಣಾಂಶ ಇದೆ ಮತ್ತು 100ನೇ 1ರ ಭಿನ್ನಾಂಶ ಇದೆ. ಹಾಗಾಗಿ ಇದನ್ನು ಸಹ ಎರಡನೇ ವಿಧಾನದಲ್ಲಿ ನಾವು ವ್ಯತ್ಯಾಸವನ್ನು ಕಂಡುಹಿಡಿಯೋಣ. 8 100ನೇ 6 5 100ನೇ 3 ವ್ಯವಕಲನ ಮಾಡಿದರೆ ಈಗ 100ನೇ 6ರಲ್ಲಿ 100ನೇ 3ನ್ನು ಕಳೆದರೆ 100ನೇ 3 ಉಳಿತು. ಈಗ 8ರಲ್ಲಿ 5 ಕಳೆದರೆ 3 ಉಳಿತು. ಹಾಗಾದರೆ ಈಗಲೂ ಸಹ ನಮಗೆ ಅದೇ ಉತ್ತರ ಸಿಕ್ತು. ಎಷ್ಟು, 3 100ನೇ 3. 8 100ನೇ 6 ಮತ್ತು 5 100ನೇ 3ರ ವ್ಯತ್ಯಾಸ ಎಷ್ಟು, 3 100ನೇ 3. ಎಫ್ ಮತ್ತು ಕೊನೆಯ ಪ್ರಶ್ನೆ. 12 100ನೇ 6 100ನೇ 2 ಮೈನಸ್ 10ನೇ 9 100ನೇ 9. ನೀವಿಲ್ಲಿ ಗಮನಿಸಿ, ಈ ಮೊದಲ ಸಂಖ್ಯೆಯಲ್ಲಿ 10ನೇ 1ರ ಭಾಗ ಇಲ್ಲ, ಆದರೆ ಈ ಕಡೆ ಇದೆ. ಆದರೆ ಇಲ್ಲಿ ಎರಡೂ ಸಹ 100ನೇ 1ರ ಭಾಗನೇ ಆಗಿದೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಈಗ ಇವೆರಡನ್ನು ನಾನು ಕೂಡಿಸ್ಕೋಬೋದಲ್ವ, ಒಂದೇ ಆಗಿ ಬರ್ಕೋಬೋದು. 12 100ನೇ 6 + 2 ಅಂದರೆ 8 ಆಯಿತು. ಈ ಕಡೆ ಇರೋದು ಹಾಗೆ ಬರೆಯೋಣ, 10ನೇ 9 100ನೇ 9, ಹೌದಲ್ಲ. ಆದರೆ ಇಲ್ಲಿ ವ್ಯವಕಲನ ಮಾಡಬೇಕಾದ್ರೆ 10ನೇ 1ರ ಭಾಗ ಇಲ್ಲಿ ಬೇಕು. ಯಾಕೆಂದರೆ ಈ ಕಡೆ 10ನೇ 9 ಇರೋದ್ರಿಂದ ಇದನ್ನು ಕಳೆಯೋದಕ್ಕೆ ಇಲ್ಲಿ 10ನೇ 1ರ ಭಾಗ ಬೇಕು. ಅದಕ್ಕೆ ನಾವು ಇವಾಗ ಏನು ಮಾಡ್ಬೋದು,
ಅಂತಂದರೆ ನಮಗೆ ಗೊತ್ತು ಒಂದನ್ನು ನಾವು 10ನೇ 10 ಅಂತ ಬರಿಬಹುದು. ಹಾಗಾದರೆ ನಾನು ಈ 12ರಲ್ಲಿ ಒಂದನ್ನು ತಗೊಂಡು ಅದನ್ನು ನಾನು 10ನೇ 10 ಅಂತ ಬರಿತೀನಿ. ಈಗ ಇಲ್ಲಿಂದ ನಾನು ಒಂದನ್ನು ತಗೊಂಡ್ರೆ ಏನಾಯ್ತು, ಇಲ್ಲಿಗೆ 11 ಆಯಿತು, ಮತ್ತು 10ನೇ 10 100ನೇ 8 ಆಯಿತು, ಹೌದಲ್ವಾ? ಈ ಕಡೆ ಇರೋದೇನಿದೆ ಅದನ್ನು ಹಾಗೆ ಬರೆಯೋಣ, 10ನೇ 9 100ನೇ 9. ಈಗ ಇವೆರಡರ ವ್ಯತ್ಯಾಸವನ್ನು ಕಂಡುಹಿಡಿಯೋಣ. 11 10ನೇ 10 100ನೇ 8, ಅದರ ಕೆಳಗಡೆ 10ನೇ 9 100ನೇ 9, ಹೌದಲ್ಲ? ಈಗ ಇಲ್ಲಿ ಏನಾಯಿತು, ಇಲ್ಲಿ 0 ಹಾಕೊಳ್ಳೋಣ. ಇವಾಗ ಇದರ ವ್ಯತ್ಯಾಸವನ್ನು ಕಂಡುಹಿಡಿಯೋದಾದರೆ 100ನೇ 8 ಇದೆ, ಇಲ್ಲಿ 100ನೇ 9 ಇದೆ. ಹಾಗಾಗಿ ಇಲ್ಲಿ ಏನು ಮಾಡೋಕ್ಕಾಗಲ್ಲ, 8ರಿಂದ 9ನ್ನು ಕಳೆಯೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಏನು ಮಾಡ್ಬೋದು, ಇಲ್ಲಿಂದ ಇಲ್ಲಿಗೆ ಒಂದು ದಶಕವನ್ನು ಕೊಡ್ಬೋದು, ಹೌದಲ್ವಾ? ದಶಕವನ್ನು ಕೊಟ್ಟರೆ ಏನಾಗುತ್ತೆ, ಈ 11ನ್ನು ಹಾಗೆ ಬರಿತೀನಿ. ಈ ದಶಕ ಕೊಟ್ಟಾಗ ಇಲ್ಲಿ 10ನೇ 10 ಇದ್ದಿದ್ದು 10ನೇ 9 ಆಯಿತು, ಇಲ್ಲಿ 100ನೇ 8 ಇದ್ದಿದ್ದು 100ನೇ 18 ಆಯಿತು, ಹೌದಲ್ವಾ? ಯಾಕೆಂದರೆ ದಶಕ ಕೊಟ್ಟಾಗ ಯಾವಾಗಲೂ ಅದು 10 ಹೆಚ್ಚಾಗಬೇಕು. ಈಗ ಕೆಳಗಡೆ 0 10ನೇ 9 100ನೇ 9, ಹೌದಲ್ಲ? ಈಗ ನಾವು ವ್ಯವಕಲನ ಮಾಡ್ಬೋದು. 100ನೇ 18ರಲ್ಲಿ 100ನೇ 9ನ್ನು ಕಳೆದರೆ ಎಷ್ಟಾಯಿತು, 18ರಲ್ಲಿ 9 ಕಳೆದರೆ 9, 100ನೇ 9. ಮತ್ತು ಇಲ್ಲಿ 10ನೇ 9ರಿಂದ 10ನೇ 9ನ್ನು ಕಳೆದರೆ ಪೂರ್ತಿಯಾಗಿ ಇದು 0 ಬರುತ್ತೆ. ಹಾಗಾಗಿ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ 11ರಲ್ಲಿ 0 ಕಳೆದರೆ ಎಷ್ಟಾಗುತ್ತೆ, 11 ಬರುತ್ತೆ. ಹಾಗಾದರೆ ಇವೆರಡೂ ಸಂಖ್ಯೆಗಳ ವ್ಯತ್ಯಾಸ ಎಷ್ಟು, 11 100ನೇ 9, ಹೌದಲ್ವಾ? ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಾಯಿದೆ. ಮತ್ತೆ ನಾನು ಪಾರ್ಟ್ 3 ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್.